ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತೃಶಾಪದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಪಿತೃಶಾಪ ಅಂದ್ರೆ ಏನು, ಪಿತೃಶಾಪದಿಂದ ಏನೆಲ್ಲ ತೊಂದರೆಗಳು ಎದುರಾಗುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿಸಿಕೊಡಲು ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಮಾಂತ್ರಿಕರಾದ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರುಗಳು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನು ಹೇಳ್ತಾ ಇದ್ದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತೃಶಾಪದ ಕುರಿತಂತೆ ಮಾತನಾಡ್ತಾ ಹೋಗೋಣ ಅಂತ ಹೇಳಿ. ಹಾಗಾಗಿ ಈ ಪಿತೃಶಾಪ ಅಂದ್ರೆ ಏನು? ಪಿತೃಶಾಪ ಅಂತ ಹೇಳಿದರೆ ನಮ್ಮ ಕುಟುಂಬದ ಸ್ವಜನರು ಅಂತ ಹೇಳಿ, ಹಾಗೆ 3 ತಲೆಮಾರು ಪಿತುಪಿತಾಮಹ ಪ್ರಪಿತಾಮಹ 11 ತಲೆಮಾರು ಸೂತಕಾಚರಣೆಗಳನ್ನು ಮಾಡಬೇಕು ಅಂತಿರುವಂಥದ್ದು. ಹಾಗೆ ಪಿತುಪಿತಾಮಹ ಪ್ರಪಿತಾಮಹ ಅವರ ಅಣ್ಣ ತಮ್ಮದಿಕ್ಕಳಿಂದ ಯಾರಾದರೂ ಮರಣವನ್ನು ಹೊಂದಿದಂಥದ್ದಿದ್ರೆ ಆ ಮರಣವನ್ನು ದುರ್ಮರಣಾದಿಗಳು ಹೊಂದಿದಂಥದ್ದು ಇರುವಂಥದ್ದು, ಅಥವಾ ಈ ಪಿತೃಗಳಿಗೆ ಅಬ್ಧದೀಕ್ಷಾದಿ ಲೋಪೇಣ ಪ್ರೇತಾಯಾಂ ಪಿಶಾಚತಃ ಅಂತ ಹೇಳಿದರೆ ಈ ದೀಕ್ಷೆ ಲೋಪಗಳಾಗುವಂಥದ್ದು, ವರ್ಷಾವಧಿಯಾಗಿ ಕೊಡುವಂತಹ ಪಿಂಡ ಪ್ರದಾನಾದಿಗಳಾಗಿರಬಹುದು ಅಥವಾ ತಿಲತರ್ಪಣಾದಿಗಳಾಗಿರ್ಬಹುದು, ಇವುಗಳನ್ನು ಲೋಪ ಅನ್ನುವಂಥದ್ದಾಯಿತು ಅಂತ ಆದರೆ ಪ್ರೇತಾಯಾಂ ಪಿಶಾಚತಃ ಅಂತ ಹೇಳಿದ್ರೆ ಆ ಪ್ರೇತ ಅನ್ನುವಂಥದ್ದು ಪಿಶಾಚತ್ವವನ್ನು ಹೊಂದದೆ ಅಂತ ಹೇಳಿ. ಹಾಗೆ ಇನ್ಯಾವ ರೀತಿಯಾಗಿ ತೊಂದರೆಗಳು ಬರ್ಬೋದು ಅಂತ ಕೇಳಿದರೆ, ಕೆಲವೊಂದು ಏನು ಅಂತ ಕೇಳಿದರೆ, ಇರುವಂಥ ಜಾಗ ಅನ್ನುವಂಥದ್ದೇನಿದೆ, ಒಬ್ಬ ಮನುಷ್ಯ ವಾಸ ಮಾಡುವಂಥ ಜಾಗದಲ್ಲಿ ಬಹಳ ಕಾಲ ಅಲ್ಲಿ ಒಂದು ಸೇವೆಯನ್ನು ಮನೋಭಾವನೆ ಮಾಡಿಕೊಂಡು ಮನಸ್ತೃಪ್ತಿಯಿಂದ ಅಲ್ಲಿ ಜೀವನವನ್ನು ಮಾಡುವಂಥ ಸಂದರ್ಭದಲ್ಲಿ ಅವನ ಮನಸ್ಸಿಗೆ ತುಂಬ ನೋವಾಗುವಂಥದ್ದು ಅಥವಾ ತುಂಬ ಹಿಂಸಿಸಲ್ಪಟ್ಟು ಸತ್ತಂಥದ್ದೇನಾದರೂ ಇತ್ತು ಅಂತಾದರೆ ಆ ಜಾಗದಲ್ಲಿ ವಾಸ ಮಾಡುವವರಿಗೂ ಸಮೇತ ಆ ಪ್ರೇತತ್ವದ ನಂತರದಲ್ಲಿ ಅವನು ತೊಂದರೆಯನ್ನು ಕೊಡ್ತಾನೆ ಅಂತ ಹೇಳಿ. ಕೆಲವೊಂದು ಕುಟುಂಬದ ಪ್ರೇತಗಳನ್ನೇ ನಾವು ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಈ ಪಿತೃಶಾಪಗಳು ಅನ್ನುವಂಥದ್ದು ಕೆಲವೊಂದು ಬಾರಿ ಆ ರಕ್ಷೋವರ್ಗ ಪ್ರೇತಗಳು ಅಂತನೂ ಇರ್ತಾರೆ. ಆ ರಕ್ಷೋವರ್ಗ ಪ್ರೇತಗಳು ಸಮೇತ ತೊಂದರೆಯನ್ನು ಕೊಡ್ತದೆ. ಮತ್ತೆ ಆಚರಣಾದಿಗಳು ಅನ್ನುವಂಥದ್ದು ಅಷ್ಟೇ. ನಾವೇನು ಮಾಡ್ತೇವೆ, ಹಿರಿಯರಿಗೆ ಮಾತ್ರ ಅಂದ್ರೆ ಈ ಶ್ರಾದ್ದಾದಿಗಳನ್ನ ಮಾಡ್ತೇವೆ ಅಥವಾ ಸೂತಕಾಚರಣೆಗಳನ್ನ ಮಾಡ್ತೇವೆ. ನ್ಯಾಯವಾಗಿ ಧರ್ಮಶಾಸ್ತ್ರದಲ್ಲಿ ಏನನ್ನ ಬರೆದಿದೆ ಅಂತ ಕೇಳಿದ್ರೆ, ನಮ್ಮ ಗುರುಗಳ ಮರಣ ಹೊಂದಿದಂತ ಸಮಯದಲ್ಲೂ ನಾವು ಯಾವುದೇ ಜಾತಿ ಆಗಿರ್ಬೋದು ಗುರುಗಳು, ಅಥವಾ ನಾವು ಯಾವುದೇ ಜಾತಿಗಳಾಗಿರಬಹುದು, ನಮ್ಮ ಕುಟುಂಬದ ಕುಲಗುರುಗಳು ಅಥವಾ ನಮಗೆ ವಿದ್ಯೆಯನ್ನ ಹೇಳಿಕೊಟ್ಟಂತಹ ಗುರುಗಳು ಅವರ ಮರಣದ ಸಂದರ್ಭದಲ್ಲೂ ಅವನು ಆ ಶ್ರಾದ್ದಾದಿಗಳು ಅಥವಾ ಸೂತಕಾಚರಣೆಗಳನ್ನ ಮಾಡಬೇಕು. ಮತ್ತೆ ಪಿಂಡ ಪ್ರದಾನಾದಿಗಳನ್ನ ತಿಲತರ್ಪಣಾದಿಗಳನ್ನ ಮಾಡುವಾಗ ಗುರುವಿಗೂ ಸಮೇತ ತಿಲತರ್ಪಣಾದಿಗಳನ್ನ ಕೊಡಬೇಕು. ಅದು ಸಮೇತ ಚ್ಯುತಿ ಆಯ್ತು ಅಂತ ಆದ್ರೆ ಏನಾಗ್ತದೆ, ತೊಂದರೆಗಳು ಅನ್ನುವಂಥದ್ದು ಬರ್ತದೆ. ಈ ಪ್ರೇತ ವರ್ಗಗಳು ಹಾಗೆ ಈ ಪಿತೃವರ್ಗಗಳು ಅನ್ನುವಂಥದ್ದೆಲ್ಲ ಮರಣ ಹೊಂದಿದಂಥ ನಂತರದಲ್ಲೇ ಬರುವಂಥದ್ದು. ಇನ್ನು ಕೆಲವೊಂದೇನು ಅಂತ ಕೇಳಿದ್ರೆ, ದೇವತಾ ಶಾಪಕೋಪಗಳಿದ್ದಾಗ ಆ ಪಿತೃಗಳು ಅನ್ನುವಂಥದ್ದು ದೇವತೆಗಳನ್ನ ಅರಸಿ ಹೋಗ್ಬಿಡ್ತಾರಂತೆ. ಅರ್ಥಾತ್ ಹೇಗೆ ನಮ್ಮ ಕುಲದೇವರು ಅನ್ನುವಂಥದ್ದು ಇರ್ತದೆಯೋ, ಆ ಒಂದು ಕುಟುಂಬದಲ್ಲಿ ಯಾವುದಾದ್ರೂ ಈ ದೈವಿಕವಾಗಿರ್ತಕ್ಕಂಥ ಶಾಪಕೋಪಗಳು ಅಥವಾ ಶಾಪಗ್ರಸ್ತವಾಗಿರ್ತಕ್ಕಂತಹ ಕುಟುಂಬವಾಗಿತ್ತು ಅಂತಾದ್ರೆ ಅಂತಹ ಪ್ರೇತಗಳನ್ನೇನು ಮಾಡ್ತಾರೆ ಅಂತ ಕೇಳಿದ್ರೆ ಕುಲದೇವರು ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಾರಂತೆ. ಅರ್ಥಾತ್ ಇಲ್ಲಿ ಮೋಕ್ಷ ಸಿಗುವುದಿಲ್ಲ ಅನ್ನುವಂಥ ಕಾರಣದಿಂದ ಆ ದೇವತೆಗಳನ್ನ ಅರಸಿ ಆ ಪಿತೃಗಳು ಹೋಗಿರ್ತಾರಂತೆ. ಅರ್ಥಾತ್ ನಾವು ಕೆಲವರು ಹೇಳಿರೋದು ನೀವು ಕೇಳಿರ್ಬೋದು, ಸುಮಾರು ಪೂಜೆ ಮಾಡಿದ್ರು ನಮಗೇನು ಅನುಕೂಲ ಆಗ್ತಿಲ್ಲ, ಇತ್ತೀಚೆಗಂತೂ ಪೂಜೆ ಮಾಡಿದಷ್ಟು ನಮಗೆ ಕಷ್ಟಗಳು ಜಾಸ್ತಿ ಆಗ್ತಿದೆ ಅಂತ. ಯಾಕೆ ಅಂತ ಕೇಳಿದ್ರೆ, ಆ ಪಿತೃಗಳಿಗೆ ವರ್ಷಾವಧಿಯಾಗಿ ಯಾವ ಶಕ್ತಿನೂ ಇರುವುದಿಲ್ಲ. ಒಂದ್ಸಲಿ ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಸಂಜೆ ತನಕ 100% ಖಾಲಿ ಆಗ್ತದೆ. ಹಾಗೆ ಪಿತೃಗಳಿಗೆ ಅನುಗ್ರಹ ಆಗುವುದು ಹೇಗೆ, ನಾವು ವರ್ಷಾವಧಿಯಾಗಿ ಕೊಡುವಂಥ ತಿಲತರ್ಪಣಾದಿಗಳಿಂದನೇ ಅವರಿಗೆ ಶಕ್ತಿ ಬರುವಂಥದ್ದು. ಹಾಗಾಗಿ ಅವರು ಯಾರನ್ನ ಅರಸಿ ಹೊರಡ್ತಾರೆ ಅಂತ ಕೇಳಿದ್ರೆ, ತಮ್ಮ ಕುಲದೇವರನ್ನ ಅರಸಿ ಹೊರಡ್ತಾರೆ. ಕುಲದೇವರನ್ನ ಅರಸಿ ಹೊರಟಾಗ ಯಾವಾಗ ದೇವತಾನುಗ್ರಹಕ್ಕಾಗಿ ನಾವು ಕೆಲಸಗಳನ್ನ ಮಾಡ್ತೇವೋ ಅದರಿಂದ ಉಂಟಾದಂಥ ತತ್ಪ್ರಣೀತವಾಗಿರ್ತಕ್ಕಂತಹ ಪ್ರಸಾದ ಅಥವಾ ಶಕ್ತಿ ಅನ್ನುವಂಥದ್ದು ಏನು ಮಾಡ್ತದೆ ಕೇಳಿದ್ರೆ, ದೇವರನ್ನ ಅರಸಿದಂಥ ಪಿತೃಗಳು ಅವುಗಳನ್ನ ಭಕ್ಷಣೆ ಮಾಡಿಕೊಂಡು ಬಿಡ್ತಾರೆ. ಆಗೇನಾಗ್ತದೆ, ಈಗ ನಾವು ಒಬ್ಬರಿಗೆ ವಧೆ ಮಾಡ್ತಾ ಇದ್ದೇವೆ ಅಂತ ಆದ್ರೆ ನನಗೊಂದು ಸ್ವಲ್ಪ ಶಕ್ತಿ ಬಂತಂತಾದ್ರೆ ಹೊಡೆಯುವಂಥ ಪ್ರಮಾಣವನ್ನು ಇನ್ನೂ ಹೆಚ್ಚು ಮಾಡ್ತೇನೆ. ಹಾಗೆ ದೇವತೆಗಳ ಶಕ್ತಿ ಅನ್ನುವಂಥದ್ದು ಯಾವಾಗ ಪಿತೃಗಳು ಅನ್ನುವಂಥದ್ದು ಭಕ್ಷಣೆ ಮಾಡ್ತಾರೋ, ಸ್ವಜನಾನ್ ಬಾಧಮಾನಸ್ತೆ, ಯಾರೆಲ್ಲ ಅವರ ಕುಟುಂಬದವರು ಅನ್ನುವಂಥದ್ದಿದ್ದಾರೋ ಅವರು ಎಲ್ಲರಿಗೂ ವಿಧವಾಗಿರ್ತಕ್ಕಂಥ ತೊಂದರೆಗಳನ್ನು, ಒಬ್ಬರಿಗೆ ಸಂತಾನಕ್ಕೆ ತೊಂದರೆ ಕೊಟ್ಟರೆ ಮತ್ತೊಬ್ಬರಿಗೆ ಮದುವೆ ವಿಚಾರಗಳಲ್ಲಿ ತೊಂದರೆ ಕೊಡ್ತದೆ, ಒಬ್ಬರಿಗೆ ವ್ಯವಹಾರದಲ್ಲಿ ತೊಂದರೆ ಕೊಡ್ತು ಅಂತ ಆದ್ರೆ ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ತೊಂದರೆ ಕೊಡ್ತದೆ. ಇದಮಿತ್ತಂ, ಈ ಪಿತೃಗಳು ಇದೊಂದೇ ಸಮಸ್ಯೆಯನ್ನು ಮಾಡುವುದು ಅಂತ ಎಲ್ಲೂ ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ. ಇನ್ನು ಕೆಲವೊಬ್ಬರಿಗೆ ಹಾಗೆಲ್ಲ
ಈ ಹಿಂದೆ ಎಲ್ಲ ಫೋನ್ ಮಾಡಿದಾಗೆಲ್ಲ ಕೇಳಿದಂಥದ್ದುಂಟು, ಅಥವಾ ಸುಮಾರಷ್ಟು ಜನ ಅದ್ರ ಬಗ್ಗಾಗಿ ವಿಷಯಗಳನ್ನು ವಿಮರ್ಶೆ ಮಾಡ್ದಲೇ ಇರಬಹುದು. ಗಂಡ ಹೆಂಡತಿಗೆ ಮಕ್ಕಳಾಗಿರುವುದಿಲ್ಲ, ಅಥವಾ ಗಂಡ ಹೆಂಡತಿಗೆ ಇರುವಂತ ಮಗನು ಅವರ ಗಂಡ ಹೆಂಡತಿಗಿಂತ ಮುಂಚಿತವಾಗಿ ಸತ್ತೋಗಿರ್ತಾರೆ. ಆ ಸಂದರ್ಭದಲ್ಲಿ ಗಂಡ ಸತ್ತ ಅಂತಾದ್ರೆ ಅವನಿಗೆ ಯಾರು ಶ್ರಾದ್ದಾದಿಗಳನ್ನು ಮಾಡೋರು ಸುಮಾರು ಜನ ಕೇಳಿದ್ದಾರೆ. ಅದು ಯಾಕೆ ಅಂತ ಕೇಳಿದ್ರೆ, ಅದನ್ನ ಹೇಗೆ ಮಾಡಬಹುದು ಅಂತ ಕೇಳಿದ್ರೆ, ವಿಧವೆಯರು ಪಾರ್ವಣ ಶ್ರಾದ್ದ ಅನ್ನುವಂಥ ಒಂದು ಶ್ರಾದ್ದ ವಿಧಿ ಉಂಟು. ಆ ಪಾರ್ವಣ ಶ್ರಾದ್ದವನ್ನ ಬ್ರಾಹ್ಮಣರಿಗೆ ಜನರಲ್ ಪವರ್ ಆಫ್ ಅಟಾರ್ನಿಯನ್ನು ಕೊಟ್ಬಿಡೋದು, ಆಸ್ತಿದಲ್ಲ, ಬರೇ ಈ ಒಂದು ಶ್ರಾದ್ದ ಕೆಲಸಗಳನ್ನ ಮಾಡ್ಲಿಕ್ಕೋಸ್ಕರವಾಗಿ, ಆ ಅಧಿಕಾರವನ್ನ ಕೊಡ್ಲಿಕ್ಕೋಸ್ಕರವಾಗಿ ಜನರಲ್ ಪವರ್ ಆಫ್ ಅಟಾರ್ನಿಯನ್ನ ಭಟ್ರಿಗೆ ಕೊಟ್ಬಿಟ್ಟು ಅವರಿಂದ ಮಾಡಿಸ್ಬೇಕು. ಅವರು ಸಮೇತ ನನಗೆ ಯಾರು ಗಂಡು ಮಕ್ಕಳಿಲ್ಲ ಅಂತ ನಿಲ್ಲಿಸ್ಲಿಕ್ಕಿಲ್ಲ, ಮಗಂದು ಮಾಡಬೇಕು, ಗಂಡಂದು ಮಾಡಬೇಕು, ಇಲ್ಲ ನನಗಿಲ್ಲ ಅಂತೇಳಿ ನಿಲ್ಲಿಸ್ಲಿಕ್ಕೆ ಹೋಗುವಂಥದ್ದು ಸರ್ವಥಾ ತಪ್ಪು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಸರಿ ಗುರುಜಿ, ಇನ್ನು ಪಿತೃಗಳನ್ನ ಅಲಕ್ಷ್ಯ ಮಾಡಿದ್ರೆ ಪಾಪ ಉಂಟಾಗತ್ತೆ ಅನ್ನುವಂತಹ ಮಾತುಗಳನ್ನ ನಾವು ಕೇಳಿರ್ತೀವಿ. ಹಾಗಾಗಿ ಏನೆಲ್ಲ ಸಮಸ್ಯೆಗಳಾಗತ್ತೆ ಗುರು? ಈ ಆಡು ಭಾಷೆಯಲ್ಲಿ ಒಂದು ವಾಕ್ಯ ಉಂಟು, ಏನು ಅಂತ ಕೇಳಿದ್ರೆ, ಸತ್ತಂತವರನ್ನ ನಾವು ಯಾವತ್ತು ಮರಿತೇವೆ, ಅವರನ್ನ ಪುನಃ ಪುನಃ ಯಾವಾಗ ಸ್ಮರಣೆ ಮಾಡೋದಿಲ್ಲ, ಅವರನ್ನ ಮತ್ತೆ ನಾವಾಗಿಯೇ ಸಾಯಿಸಿದಂಥ ಪಾಪಗಳು ಬರ್ತದಂತೆ. ಅರ್ಥಾತ್ ನಾವು ಮರಿಲಿಕ್ಕಿಲ್ಲ. ನಮ್ಮ ಈ ದೇಹ ಅನ್ನುವಂಥದ್ದು ಕೊಟ್ಟಿರುವಂಥದ್ದು ನಮ್ಮ ತಂದೆ ತಾಯಿ ಆದರೂ ಸಮೇತ ತಂದೆ ತಾಯಿಗೆ ಅವರವರ ದೇಹಗಳನ್ನು ಕೊಟ್ಟವರು ಅವರ ತಂದೆ ತಾಯಿಯವರು. ಹಾಗಾಗಿ ಕುಟುಂಬದ ಯಾವ ಹಿರಿಯರನ್ನು ಸಮೇತ, ಯಾಕೆ ಅಂದರೆ ಕೇಳ್ಬೋದು ಕೆಲವರು, ನಮಗೆ ಇನ್ನೂ ಸಣ್ಣವರು, ನಮ್ಮ ಮಗ ಒಂದು 5 ವರ್ಷದಲ್ಲಿ ಸತ್ತೋದ, ಅವನಿಗೂ ನಾವು ಶ್ರಾದ್ದಾದಿಗಳನ್ನು ಮಾಡಬೇಕಾ, ನಮ್ಗಿಂತ ಸಣ್ಣವರು ನಾವು ಹೇಗೆ ಮಾಡೋದು ಅಂತ ಕೇಳ್ತಾರೆ. ಆದರೆ ಇಲ್ಲಿ ಯಾರೇ ಸಣ್ಣದಾಗಿದ್ರು, ದೊಡ್ಡದಾಗಿದ್ರು, ಅಥವಾ ಮಧ್ಯಮ ವಯಸ್ಸಿನವರಾಗಿದ್ರು, ನಮ್ಮ ವಯಸ್ಸಿಗಿಂತ ಸಣ್ಣವರು ಸತ್ತಿದ್ರು, ಅಥವಾ ಮಗು ಹುಟ್ಟಿ 2 ದಿನಕ್ಕೆ ಹೋದ್ರು, ಅವರೆಲ್ಲರೂ ಪಿತೃಗಳಾಗಿಯೇ ನಮಗೆ ಅನುಗ್ರಹಕ್ಕೆ ನಿಲ್ತಾರೆ. ಹಾಗಾಗಿ ಎಲ್ಲರಿಗೂ ಮಾಡಬೇಕಾಗ್ತದೆ. ಮತ್ತೆ ಈ ಪಿತೃಗಳ ಕೆಲಸಗಳು ಅಷ್ಟೇ, ಶ್ರಾದ್ದಾದಿಗಳ ಲೋಪಾದಿಗಳಾಗ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆಗ್ಬೇಕು. ಯಾಕಂದ್ರೆ ಆ ಶಕ್ತಿ ಅನ್ನುವಂಥದ್ದು ಒಂದು ತಕಡಿ ಇದ್ದಾಗೆ. ಆ ತಕಡಿಯಲ್ಲಿ ಒಂದು ತಕಡಿಯಲ್ಲಿ ಕುಲದೇವತಾ ಅನುಗ್ರಹ ಅನ್ನುವಂಥದ್ದು, ಇನ್ನೊಂದು ಭಾಗದಲ್ಲಿ ಈ ಪಿತೃಗಳ ಅನುಗ್ರಹ ಅನ್ನುವಂಥದ್ದು ಎರಡೂ ಸಮತೋಲನದಲ್ಲಿ ಇರಬೇಕು. ಇಲ್ಲ ಅಂತಾದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಸಮಸ್ಯೆ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಅದೇ ರೀತಿಯಾಗಿ ಮತ್ತೊಂದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತ ಕೇಳಿದ್ರೆ, ಕೆಲವರು ಈ ಶ್ರಾದ್ದಾದಿಗಳಾಗಿರ್ಬೋದು ಅಥವಾ ಪಿತೃ ಕೆಲಸಗಳನ್ನ, ಈಗ ಹಬ್ಬ ಬಂತು, ಸ್ವಾಮಿ ದೀಪಾವಳಿ ಬಂತು ನಮಗೆ, ಅಥವಾ ಗಣೇಶ ಹಬ್ಬ ಬಂತು, ಗೌರಿ ಹಬ್ಬ ಬಂತು, ಮತ್ತೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಹಬ್ಬ ಹರಿದಿನಗಳು ಬಂತು, ಅದೇ ದಿನದಲ್ಲಿ ನಮ್ಮ ತಂದೆಯವರು ಸಮೇತ ಸತ್ತಂಥದ್ದು, ನಾವು ಅವತ್ತು ತಿಥಿಗಳನ್ನು ಮಾಡಬೇಕು, ನಾವೀಗ ಹಬ್ಬವನ್ನು ಮಾಡೋದು ಫಸ್ಟು ಅಥವಾ ತಿಥಿಯನ್ನು ಮಾಡೋದು ಅಂತ ಕೇಳಿದ್ರೆ, ಅದಕ್ಕೆ ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದ್ರೆ, ಎಂತಹ ಹಬ್ಬಗಳನ್ನಾದರೂ ಸಮೇತ ನೀವು ಆಚರಣೆ ಮಾಡಲಿಲ್ಲ ಅಂದ್ರೂ ದೋಷ ಬರುವುದಿಲ್ಲ. ಹಬ್ಬಗಳಿಗಿಂತ ಮುಂಚಿತವಾಗಿ ಪಿತೃಗಳಿಗೆ ನೀವು ಸಲ್ಲಿಸಬೇಕಾಗಿರ್ತಕ್ಕಂಥ ತಿಥಿ ಅವತ್ತು ಬಂದಿತ್ತಂತಾದ್ರೆ ನೀವು ಹಬ್ಬವನ್ನ ಅಂದ್ರೆ ಅದನ್ನು ಬಿಟ್ಬಿಡೋದ್ರಿಂದ ನಿಮಗೆ ಏನೂ ತೊಂದರೆ ಆಗೋದಿಲ್ಲ. ಆದರೆ ಪಿತೃಗಳ ಕೆಲಸವನ್ನು ಬಿಟ್ರಿ ಅಂತಾದ್ರೆ ಮಾತ್ರ ತುಂಬಾ ಕಟ್ಟಿಟ್ಟ ಬುತ್ತಿ. ಇದು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳು ಎಲ್ಲರಿಗೂ ಗೊತ್ತಿರೋದಿಲ್ಲ. ನಮ್ಮ ಮಕ್ಕಳು ಸತ್ತೋದ್ರು, ಈಗ ನನ್ನ ಗಂಡನು ಹೋದ, ನಾವು ಹೇಗ್ ಮಾಡೋದು ಅಂತ ಕೇಳಿದಾಗ ಯಾರಿಗೂ ಗೊತ್ತಿರೋದಿಲ್ಲ. ಅವರೆಲ್ಲ ಏನ್ ಮಾಡಬೇಕು, ಪಾರ್ವಣ ಶ್ರಾದ್ದಾದಿಗಳನ್ನು ಮಾಡಬೇಕು. ಹಾಗೆ ಈ ಪಿತೃಗಳ ಕೆಲಸಾದಿಗಳನ್ನು ಮಾಡುವಂತ ಸಂದರ್ಭಗಳಲ್ಲಿ ಏನು ನಾವು ಹೇಳಿದ್ವಲ್ಲ, ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು. ಇಲ್ಲ ನಮಗೆ ಸಣ್ಣ ಮಗ ಹುಟ್ಟಿದ್ದು, ಅವನು ಇದನ್ನು ಮಾಡುವುದಿಲ್ಲ. ಒಮ್ಮೆ ಭೂಮಿಗೆ ತಾಯಿಯ ಗರ್ಭದಿಂದ ಆಚೆ ಬಂತು ಮಗು ಅಂತಾದ್ರೆ ಅದಕ್ಕೆ ಅದರ ಕೆಲವರು ಸಣ್ಣ ಮಗು ಹೋಯ್ತು, ನಾವು ಅದನ್ನು ಆಚರಣೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಆ ಮಗು ಹೃದಯ ಬಡಿತ ಇತ್ತು ಅಂತಾದ್ರೆ ಅದಕ್ಕೆ ಆಚರಣೆಗಳು ಕಟ್ಟಿಟ್ಟ ಬುತ್ತಿ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಅದು ಶಿಶುಪ್ರೇತವಾಗಿ ಕುಟುಂಬದವರಿಗೆ ತೊಂದರೆ ಕೊಡ್ತದೆ. ಈಗ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಉಚ್ಚಾಟನೆಗಳಲ್ಲಿ ಪ್ರೇತಾಕರ್ಷಣೆಗಳನ್ನು ಮಾಡುವಾಗ ಹೇಳ್ತೇವೆ, ಏನು ಅಂತ ಕೇಳಿದ್ರೆ ಬಾಲಪ್ರೇತಗಳಿದ್ದಾವೆ ಅಂತ ಹೇಳಿ. ಅವೆಲ್ಲ ಏನು ಅಂತ ಕೇಳಿದ್ರೆ ಕೆಲವೊಂದು ಬಾಲ ಅವಸ್ಥೆಯಲ್ಲಿ ಇರುವಂತ ಸಂದರ್ಭದಲ್ಲೇ ಸತ್ತು ಹೋದಂಥದ್ದು. ಅವೆಲ್ಲ ಆ ಪ್ರೇತಗಳು ಸಮೇತ ನಮಗೆ ತೊಂದರೆ ಕೊಡ್ತದೆ. ಇನ್ನು ಕೆಲವು ಸಮಸ್ಯೆಗಳು, ಇನ್ನು ಕೆಲವರೆಲ್ಲ ಎಂತ ಒಂದು ಮೆಸೇಜ್ ಮಾಡಿದ್ರು, ನಮ್ಮ ಮಗನಿಗೆ ಅಲ್ಪ ವಯಸ್ಸಿನಲ್ಲಿ ವ್ಯಸನಗಳಿಗೆ ಗುರಿಯಾದ ಅಥವಾ ಆಕ್ಸಿಡೆಂಟ್ ಅಲ್ಲಿ ಹೋದ, ಅವನಿಗೆ ಮದುವೆ ಆಗಿರಲಿಲ್ಲ, ಅಂತ್ಯ ಸಂಸ್ಕಾರಾದಿಗಳನ್ನು ಮಾಡುವಾಗ ನಾವು ಏನನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೇಳಿದ್ದಾರೆ. ಹಾಗಾಗಿ ಆ ಕೇಳಿದಂಥ ವಿಷಯಕ್ಕೆ ಏನು ನಮ್ಮ ಪ್ರಸ್ತಾಪ ಏನಿದೆ ಅಂತ ಕೇಳಿದ್ರೆ, ಇಲ್ಲಿ ಯಾವಾಗ ಮನುಷ್ಯ ಅವನ ವಿವಾಹ ವಯಸ್ಕರಿರುವಂಥ ಸಂದರ್ಭದಲ್ಲಿ ವಿವಾಹವಾಗದೆ ಅವರು ಮರಣ ಹೊಂದಿದ್ರು ಅಂತಾದರೆ
ಅರ್ಕ ವಿವಾಹಾದಿಗಳನ್ನ ಪ್ರೇತಕ್ಕೆ ಮಾಡಿ ನಂತರದಲ್ಲಿ ದಹನ ಕ್ರಿಯೆಗಳನ್ನ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗತ್ತೆ, ಆ ಕುಟುಂಬದವರಲ್ಲಿ ಈ ಮದುವೆಗೆ ಸಂಬಂಧಿತವಾಗಿ ವಿವಾಹ ಪ್ರತಿಬಂಧಕ ದೋಷಗಳನ್ನ ಅವರು ತಂದೊಡ್ತಾರಂತೆ. ಹಾಗಾಗಿ ಸತ್ತಂತವ್ರನ್ನ ಸುಮ್ಮನೆ ತಗೊಂಡೋಗಿ ಸುಡುವಂಥದ್ದಲ್ಲ. ಹಾಗೆ ಕೆಲವ್ರು ಕೇಳಿರ್ಬೋದು ನೀವು, ಈ ತ್ರಿಪಾದಿ ನಕ್ಷತ್ರ ಹಾಗೆ ಪಂಚ ನಕ್ಷತ್ರಗಳು ಅನ್ನುವಂಥದ್ದೆಲ್ಲ ಇದ್ದಾವೆ. ತ್ರಿಪಾದಿ ನಕ್ಷತ್ರ, ಈ ನಕ್ಷತ್ರಗಳಲ್ಲಿ ಸತ್ರು ಅಂತಾದ್ರೆ ಆ ಮನೆಯನ್ನ 1 ತಿಂಗಳು ಬಿಡಬೇಕು, 48 ದಿನ ಬಿಡಬೇಕು ಅನ್ನುವಂಥದ್ದೆಲ್ಲ ನೀವು ಕೇಳಿರ್ಬೋದು ನಮ್ಮ ಅಕ್ಕಪಕ್ಕದ ಮನೆಯವರಲ್ಲಿ. ಅದು ಯಾಕಾಗಿ ಅಂತ ಕೇಳಿದ್ರೆ, ಆ ನಕ್ಷತ್ರಗಳಲ್ಲಿ ಸತ್ತಂತವರು ದುಷ್ಟ ತಿಥಿ ವಾರ ನಕ್ಷತ್ರ ಅನ್ನುವಂಥದ್ರಲ್ಲಿ ಯಾರು ಮರಣವನ್ನ ಹೊಂದಿರ್ತಾರೆ ಅವರಿಗೆ ಕೆಲವೊಂದು ದೋಷಗಳು ಅನ್ನುವಂಥದ್ದು ಬರ್ತದೆ. ಮತ್ತು ಅವರ ಹಿಂದೆ 5 ಜನ ಆ ಕುಟುಂಬದಲ್ಲಿ ಮರಣ ಹೊಂತಾರೆ ಅನ್ನುವಂಥ ವಾಡಿಕೆಯೂ ಇದೆ. ಅದಕ್ಕೆ ಯಾಕಾಗಿ ಅಂತ ಕೇಳಿದ್ರೆ, ಆ ನಕ್ಷತ್ರದ ದೋಷ ಅನ್ನುವಂಥದ್ದು, ಆ ಒಂದು ನಕ್ಷತ್ರದಲ್ಲಿ ಸತ್ರು ಅಂತಾದ್ರೆ ಅದು ದೋಷಪೂರಿತ ಅಂತ ಹೇಳಿ. ಅದಕ್ಕೇನನ್ನ ಮಾಡಬೇಕು ಗುರುಗಳೇ ಅಂತ ಕೇಳಿದ್ರೆ, ಆ ಸಂದರ್ಭಗಳಲ್ಲಿ ದೇಹದ ಮೇಲೆ, ಆ ಒಂದು ಶವದ ಮೇಲೆ ಸಣ್ಣ ಸಣ್ಣ ಅಕ್ಕಿ ಹಿಟ್ಟಿನ ಗೊಂಬೆಗಳನ್ನು ಮಾಡಿ ಅದಕ್ಕೆ ಒಂದು ವಿಧಿ ಅನ್ನುವಂಥದ್ದಿದೆ. ಆ ವಿಧಿಯನ್ನ ಮಾಡಿ ನಂತರದಲ್ಲಿ ಏನು ಮಾಡಬೇಕು, ಅದನ್ನು ಅಂತ್ಯ ಸಂಸ್ಕಾರಾದಿಗಳನ್ನು ಮಾಡಬೇಕು. ಇನ್ನು ಕೊರೋನಾ ಟೈಮಲ್ಲೆಲ್ಲ ಸುಮಾರಷ್ಟು ಜನ ಸತ್ತೋಗಿದ್ದಾರೆ. ಗುರುಗಳೇ, ನೀವಿಷ್ಟು ಶಾಸ್ತ್ರದ ಬಗ್ಗೆ ಮಾತಾಡ್ತೀರಿ, ಕೊರೋನಾ ಟೈಮಲ್ಲಿ ಲಾರಿಯಲ್ಲಿ ತಗೊಂಡೋಗೆಲ್ಲ ಬಿಸಾಡ್ತಾ ಇದ್ದು ಅಂಥವ್ರನ್ನ ನಾವು ಹೇಗೆ ಅಂತ್ಯ ಸಂಸ್ಕಾರ, ಈಗ ನಮಗೆ ಕೊರೋನಾ ಟೈಮಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾರ ಅಂತ್ಯ ಸಂಸ್ಕಾರಾದಿಗಳನ್ನು ಮಾಡಲಿಲ್ಲ, ಆ ಸಂದರ್ಭದಲ್ಲಿ ಆ ದೋಷಗಳನ್ನು ನಾವು ಹೇಗೆ ಪರಿಹಾರ ಮಾಡಿಕೊಳ್ಳುವಂಥದ್ದು ಅಂದ್ರೆ ಇಲ್ಲಿ 2 ದೃಷ್ಟಿಕೋನಗಳಲ್ಲಿ ನೋಡಬೇಕು. ಶಾಸ್ತ್ರದಲ್ಲಿ ಈ ಕ್ಷಾಮ ಢಾಮರಾದಿಗಳು ಅಥವಾ ಲೋಕಕ್ಕೆ ಸಂಚಕಾರ ತರುವಂತ ರೋಗಗಳು ಬಂದಾಗ ಅಂತಹ ಪ್ರೇತಗಳನ್ನು ಸಂಸ್ಕಾರ ಮಾಡಲಿಲ್ಲ ಅಂದ್ರೆ ಹೆಚ್ಚು ಸಮಸ್ಯೆ ಕೊಡುವುದಿಲ್ಲ ಅನ್ನುವಂಥದ್ದು ಒಂದು ವಾಕ್ಯ ಉಂಟು. ಅಕಸ್ಮಾತ್ ಕೊರೋನಾ ಅನ್ನುವಂಥ ವಿಷಯವನ್ನು ಬಿಟ್ಟು ಎಲ್ಲೋ ಒಬ್ರು ಒಂದಿಷ್ಟು ಟ್ರಿಪ್ಪಿಗೆ ಹೋಗಿರ್ತಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಇವೆಲ್ಲ ಹೆಚ್ಚಾಗಿರುವಂತಹ ಮರಣಗಳು ಏನು ಅಂತ ಕೇಳಿದ್ರೆ, ನದಿ ತೀರಗಳಿಗೆ ಹೋಗಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಎಷ್ಟೋ ಜನದ್ದು ದೇಹ ಅನ್ನುವಂಥದ್ದು ಸಿಗೋದಿಲ್ಲ. ಆಗ ಈ ದೇಹ ಹೇಗೆ ನಾವು ಅಂತ್ಯ ಸಂಸ್ಕಾರವನ್ನು ಮಾಡುವಂಥದ್ದು ಅಂತ ಚಿಂತನೆ ಮಾಡಿದಾಗ ಅದಕ್ಕೆ ಒಂದು ವಿಧಿಯನ್ನು ಹೇಳಿದ್ದಾರೆ. ಆ ವಿಧಿ ಏನು ಅಂತ ಕೇಳಿದ್ರೆ, ದರ್ಬೆಯಲ್ಲಿ ಅವನ ಪ್ರತಿಕೃತಿಯನ್ನ ಅಂತ ಹೇಳಿದ್ರೆ, ದರ್ಬೆ ಅನ್ನುವಂಥದ್ದು ನಾವೇನು ಹೋಮ ಹವನಗಳಿಗೆ ಹುಲ್ಲನ್ನು ಉಪಯೋಗಿಸ್ತೇವೆ, ಆ ದರ್ಬೆಯಲ್ಲಿ ಒಂದು ಮನುಷ್ಯ ಆಕಾರವನ್ನ ಮಾಡಿ ಪುನಃ ಅದಕ್ಕೆ ಏನು ಅಂತ್ಯ ಸಂಸ್ಕಾರಗಳನ್ನ ಮಾಡುವಂತ ವಿಧಿವಿಧಾನಗಳಿದ್ದಾವೆ ಅವುಗಳನ್ನ ಪುನಃ ಮಾಡಿ ಆಗ ಆ ಶಾಸ್ತ್ರ ವಿಧಿಯನ್ನ 11 ದಿನಗಳ ಆಚರಣೆಯನ್ನೇ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಪಿತೃಶಾಪ ಎಲ್ಲಿಂದ ಬಂತು ಅಂತ ಕೆಲವರಿಗೆ ಗೊತ್ತಿರುವುದಿಲ್ಲ. ನಮ್ಮನೇಲಿ ಯಾರು ದುರ್ಮರಣ ಆಗಿದೆ ಅಂತ, ನಮ್ಮನೇಲಿ ಯಾರು ದುರ್ಮರಣ ಆಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಬಿಡಿಸಿ ಕೇಳಿದಾಗ ಹೀಗೆ ದೇಹ ಅನ್ನುವಂಥದ್ದು ಸಿಕ್ಕದಲ್ಲೇ ಇರ್ಬೋದು. ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ, ದೇಹ ಅನ್ನುವಂಥದ್ದು ಛಿದ್ರವಾಗಿರುವಂಥದ್ದಾದಾಗ್ಲೂ ಸಮೇತ ಈ ಪಿತೃಶಾಪಗಳು ಅನ್ನುವಂಥದ್ದು ಬರ್ತದೆ. ಹೇಗೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಇರುವಂಥದ್ರಲ್ಲಿ ಪರಿಶುದ್ಧವಾಗಿರುವಂತಹ ತೆಂಗಿನಕಾಯನ್ನ, ಪರಿಪೂರ್ಣವಾಗಿರ್ತಕ್ಕಂಥ ತೆಂಗಿನಕಾಯನ್ನ, ಪೂರ್ಣವಾಗಿರ್ತಕ್ಕಂಥ ಹಣ್ಣನ್ನ ಅಥವಾ ಆ ಭಕ್ಷ್ಯಗಳನ್ನ ಮಾಡುವಾಗ ಪರಿಪೂರ್ಣವಾಗಿ ಆ ಅಡಿಗೆಗಳನ್ನ ಸಿದ್ಧತೆ ಮಾಡಿದ ಮೇಲೆ ಯಾಕೆ ನೈವೇದ್ಯ ಮಾಡ್ತೇವೆ ಅಂತ ಕೇಳಿದ್ರೆ, ಭಗವಂತನಿಗೆ ಪೂರ್ಣವಾಗಿರುವ ಪೂರ್ಣಮಸಿ ಪೂರ್ಣಮ್ಮೇ ಭೂಯಾತ್, ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಪರಿಪೂರ್ಣವಾಗಿರುವಂತ ಅಂಶಗಳನ್ನೇ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ಶಾಪಗಳಲ್ಲಿ ಅಥವಾ ಈ ಪಿತೃಗಳಲ್ಲಿ ಕೆಲವೊಂದು ಆಕ್ಸಿಡೆಂಟ್ ಆಗಿ ಹೋದಂಥದ್ದು, ದೇಹ ಛಿದ್ರವಾದಂಥದ್ದೆಲ್ಲ ಇರ್ತದೆ. ಅಂತಹ ಸಂದರ್ಭಗಳಲ್ಲಿ ನಾವು ದೇಹವನ್ನ ಸಮರ್ಪಣೆ ಮಾಡುವುದಾದ್ರೂ ಸಮೇತ ಈ ಅಗ್ನಿಯಲ್ಲಿ ಸುಡುವಾಗ ಕಪಾಲಾಗ್ನಿ ಅನ್ನುವಂಥ ಒಂದು ಅಗ್ನಿ ಉಂಟು. ಆ ಅಗ್ನಿಯಲ್ಲಿಯೇ ದೇಹವನ್ನ ಆಹುತಿಯಾಗಿ ಸಮರ್ಪಣೆ ಮಾಡ್ತೇವೆ ಭಗವಂತನಿಗೆ. ಅಲ್ಲಿಗೆ ನಮ್ಮ ಚಿಂತನೆಯನ್ನ ಹಾಗೆ ಒಂದು ಸಾಮಾನ್ಯವಾಗಿ ಚಿಂತನೆ ಮಾಡೋಣ. ಆ ದೇವರಿಗೆ ಸಮರ್ಪಣೆ ಮಾಡಿದಂತಹ ಆ ಒಂದು ದೇಹ ಅನ್ನುವಂಥದ್ದು ಛಿದ್ರವಾದಾಗ ಏನಾಗ್ತದೆ, ಅದು ಸಮರ್ಪಣೆ ಆಗೋದಿಲ್ಲ. ಅದಕ್ಕೆ ಮೋಕ್ಷ ಅನ್ನುವಂಥದ್ದು ಇರುವುದಿಲ್ಲ. ಅವುಗಳು ಪಿತೃಶಾಲೆಗೆ ಅನ್ನುವಂಥದ್ದು ಹೋಗೋದಿಲ್ಲ. ಹಾಗಾದ್ರೆ ಅಂತಹ ಪ್ರೇತಗಳನ್ನು ನಾವೇನು ಮಾಡಬೇಕು ಅನ್ನುವಂಥದ್ದಾದಾಗ ಮತ್ತೆ ಅದಕ್ಕೆ ಪ್ರಶ್ನಾ ಚಿಂತನೆಯನ್ನ ಮಾಡಿ ಆ ಪ್ರೇತತ್ವ ಇರುವಂತಹ ಸ್ಥಿತಿಗತಿಗಳನ್ನು ನೋಡಿಕೊಂಡು ಆ ಪ್ರೇತಗಳನ್ನ ಒಂದು ಬೆಳ್ಳಿಯ ಪ್ರತಿಮೆ ಮೇಲೆ ಬಾಧಾಕರ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಸ್ತ್ರೀ ಪುರುಷ ಪ್ರೇತಗಳನ್ನ ಬೇರೆ ವಿಂಗಡಣೆ ಮಾಡಿಕೊಂಡು ಆ ಪ್ರೇತಗಳನ್ನ ಆಕರ್ಷಣೆ ಮಾಡಿ ಪುನಃ ಮಾರನೇ ದಿನ ಬೆಳಗ್ಗೆ ಅದಕ್ಕೆ ತ್ರಿಪಿಂಡೀಕರಣ ಶ್ರಾದ್ದ, ನಾರಾಯಣ ಬಲಿ, ತಿಲಹೋಮಾದಿಗಳು, ವಿಷ್ಣು ಸಾಯುಜ್ಯ ಪೂಜೆಗಳನ್ನ, ಬ್ರಾಹ್ಮಣ ಪಾದ ಪ್ರಕ್ಷಾಳನೆ ಮಾಡಿದಂತಹ ನೀರನ್ನ, ಪವಮಾನ ಹೋಮದ ಪ್ರಣೀತ ಜಲವನ್ನ ಅವೆಲ್ಲವನ್ನ ಅದಕ್ಕೆ ಅಭಿಷೇಕ ಮಾಡಿ ವಿಷ್ಣು ಸಾಯುಜ್ಯ ಪೂಜೆಯನ್ನ ಮಾಡಿ ಚಕ್ರಾಬ್ಜ ಮಂಡಲದ ಒಳಗಡೆ ಅದನ್ನು ಸಮರ್ಪಣೆ ಮಾಡಿದಾಗ ಅವೆಲ್ಲವೂ ಪಿತೃಶಾಲೆಗೆ ಸೇರ್ತದೆ ಅಂತ ಹೇಳಿ ಶಾಸ್ತ್ರಕಾರರು ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ. ಇದು ಯಾವುದು ನಮ್ಮ ವಾಕ್ಯ ಅಲ್ಲ. ನಾನೇನು ಅಂತ ಕೇಳಿದ್ರೆ ತಲೆಯಲ್ಲಿ ಬರೀ ನಮ್ದೇನು ಖಾಲಿ ಬುರ್ಡೆಯೇ ಇರೋದು ಎಲ್ಲರ ತಲೆಯಲ್ಲೂ. ನಾವು ಓದುವಂಥದ್ದು ಯಾವುದರಿಂದ ಅಂತ ಕೇಳಿದ್ರೆ, ಎಲ್ಲಿ ಋಷಿ ಪ್ರಣೀತವಾಗಿ ಮೂಲ ಗ್ರಂಥಗಳಿದ್ದಾವೆಯೋ ಅದರಲ್ಲಿ ಬರೆದಂಥ ಉಲ್ಲೇಖಗಳನ್ನೇ ಹೇಳ್ತಾ ಇದ್ದೇನೆ. ಈಗ ನಾ ಹೇಳಿದ
ಹೇಳಿದಂಥ ಅಷ್ಟು ವಸ್ತುಗಳು ಸಮೇತ ಎಲ್ಲ ವಿಷಯಗಳು ಸಮೇತ ಬುಕ್ಕಿನಲ್ಲಿ ಸಿಗ್ತದೆ. ಅಂತ ಹೇಳಿದರೆ ಈ ಪ್ರೇತತ್ವ ಅನ್ನುವಂಥದ್ದು ಹೇಗಿರುತ್ತೆ, ಇದರಿಂದ ಏನೇನು ಪ್ರಾಯಶ್ಚಿತ್ತಗಳನ್ನು ಬರೆದಿದ್ದಾರೆ, ಏನೇನು ಮಾಡಿದರೆ ಏನೇನು ಆಗ್ತದೆ ಅನ್ನುವಂಥದ್ದನ್ನು ಋಷಿಮುನಿಗಳು ನಾನಲ್ಲ ನಮ್ಮ ಕುಟುಂಬ ಹುಟ್ಟಲಿಕ್ಕಿಂತ ಮುಂಚೆ ಬರೆದಿಟ್ಟಿರ್ತಾರೆ. ಹಾಗೆ ಸರಿಯಾಗಿರುವಂಥ ಶಾಸ್ತ್ರಾದಿಗಳನ್ನು ತಿಳಿದುಕೊಂಡು ಅದಕ್ಕೆ ಬೇಕಾಗಿರುವಂಥ ಪರಿಹಾರಗಳನ್ನು ಮಾಡಿದರೆ ಈ ಪಿತೃದೋಷದಿಂದ ಶಾಶ್ವತವಾಗಿರ್ತಕ್ಕಂತಹ ಪರಿಹಾರ ಅನ್ನುವಂಥದ್ದು ನಮಗಾಗ್ತದೆ. ಇಲ್ಲ ಅಂತ ಹೇಳಿದರೆ ವಿಧ ವಿಧವಾಗಿರ್ತಕ್ಕಂಥ ತೊಂದರೆಗಳನ್ನು ಅನುಭವಿಸುವಂಥದ್ದು. ಈ ಮದುವೆ ಆಗದಲ್ಲೇ ಇದ್ದಾಗ ನಾನು ಆಗಲೇ ಹೇಳಿದೆ ಕರ್ಕವಿವಾಹಾದಿಗಳನ್ನು ಮಾಡಬೇಕು ಅಂತೇಳಿ, ಅವ್ರು ಏನಾಗ್ತಾರೆ ಅಂತ ಕೇಳಿದರೆ ಬ್ರಹ್ಮರಕ್ಕಸವಾಗಿ ಪರಿವರ್ತನೆ ಆಗ್ತಾರೆ ಆ ಮದುವೆ ಆಗದಲ್ಲೇ ಹೋದಂಥವರು. ಅಂತಹ ಪ್ರೇತಗಳು ಬೇರೆ ಪ್ರೇತಗಳಿಗಿಂತ ಹೆಚ್ಚು ಮನುಷ್ಯನನ್ನು ಬಾಧೆಯಾಗಿ ತೊಂದರೆಯಾಗಿ ಬಾಧಿಸ್ತಾರಂತೆ. ಹಾಗಾಗಿ ಈ ಪಿತೃಗಳ ಕೆಲಸಗಳು ಏನು ಬಿಡೋ ನಮ್ಮ ಹಿರಿಯರು ನಾವೇನೋ ಮಾಡಬೇಡ ಅಂತೆಲ್ಲ ಯಾವುದೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ ನಾವು ಅಷ್ಟೆಲ್ಲ ಹೇಳುವಾಗ ಹಿಂದಿನ ಕಾಲದಲ್ಲಿ ಹೇಗೆ ಅಂತ ಕೇಳಿದ್ರೆ ಬಡ ಬ್ರಾಹ್ಮಣ ಅವನ ಸಂಖ್ಯೆನೇ ಕಮ್ಮಿ ಇತ್ತು. ಆಗ ಶ್ರಾದ್ದಾದಿಗಳು ಎಲ್ಲರ ಮನೇಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಏನು ಮಾಡ್ತಾ ಹೋದ್ರು, ಎಲ್ಲರೂ ಬ್ರಾಹ್ಮಣರನ್ನು ಕರೆಸೋದಿಲ್ಲ ಅಂತ ಹೇಳಿ ಎಂತ ಮಾಡಿದ್ರು, ಸ್ವಲ್ಪ ಅವ್ರಿಗೆ ಇಷ್ಟ ಆಗಿರುವಂಥ ವಸ್ತುಗಳನ್ನು ಅಲ್ಲಿಟ್ಟು ಅವ್ರಿಗೆ ಕೈ ಮುಗಿದ್ ಬಿಡಿ ಅಂತ ಹೇಳ್ತಾ ಬಂದ್ರು. ಆಗೆಲ್ಲ ಹೇಗೆ ಹೆಚ್ಚು ಯಾರು ವೈಭವ ಇರಲಿಲ್ಲ, ಹಣಕ್ಕೆ ತುಂಬ ಬರಗಾಲ ಇದ್ದಂಥದ್ದು. ಅದು ಹೋಗ್ತಾ ಹೋಗ್ತಾ ಏನಾಯಿತು, ಆ ಊಟ ಅನ್ನುವಂಥದ್ದು ಅದನ್ನು ವೈಭವ ಮಾಡಿ 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 ಅದನ್ನು ಹಾಳು ಮಾಡಿಟ್ಟಿದ್ದಾರೆ. ಆದರೆ ತುಂಬ ಶಕ್ತಿಯುತವಾಗಿರುವಂಥದ್ದು ಪಿತೃಗಳ ಅನುಗ್ರಹಕಾರಕರಾಗಿರುವಂಥದ್ದು ಒಂದೇ ಒಂದು ದಿನ. ಅದು ಯಾವುದು ಅಂತ ಕೇಳಿದ್ರೆ ಅವರು ಸತ್ತಂಥ ದಿನ ಒಂದಾದರೆ ಇನ್ನೊಂದು ಮಹಾಲಯ ಅಮಾವಾಸ್ಯೆಯ ದಿನ. ಈ ಒಂದು 2 ದಿನಗಳಲ್ಲೂ ಅವರನ್ನು ಮರ್ತ್ವಿ ಅಂತಾದರೆ ಅವರಿಂದ ಉಂಟಾಗುವಂಥ ತೊಂದರೆ ಅನ್ನುವಂಥದ್ದು ನಮಗೆ ಕಾಡಿಯೇ ಕಾಡ್ತದೆ. ಹಾಗಾಗಿ ಈ ಪಿತೃದೋಷಗಳು ಅನ್ನುವಂಥದ್ದು ಬುದ್ಧಿಭ್ರಮಣೆಯ ತನಕನೂ ತೆಗೆದುಕೊಂಡು ಹೋಗ್ಬೋದು. ಹಾಗಾಗಿ ಈ ಪಿತೃಶಾಪಗಳು ಅನ್ನುವಂಥದ್ದು ಹೀಗೆಲ್ಲ ಉಂಟಾಗ್ತದೆ ಅನ್ನುವಂಥ ಇನ್ನೂ ಹೆಚ್ಚಿನ ವಿಷಯಗಳು ತುಂಬ ವಿಷಯಗಳಿದ್ದಾವೆ. ಯಾಕೆಂದ್ರೆ ಹೇಗೆ ಯಾರು ಮರಣವನ್ನು ಹೊಂದಿದ್ರು ಆ ರೀತಿ ಮರಣ ಹೊಂದಲಿಕ್ಕೆ ಕಾರಣಗಳೇನು, ಆ ಮರಣ ಹೊಂದಿದ್ದಕ್ಕೆ ಪ್ರಾಯಶ್ಚಿತಗಳೇನು, ಇವೆಲ್ಲ ವಿಷಯಗಳು ಈ ಪಿತೃ ಕೆಲಸಗಳಲ್ಲಿ ಬರ್ತಾ ಹೋಗ್ತದೆ. ಅದನ್ನ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗುವಂತ ಪ್ರಯತ್ನವನ್ನು ನಾವು ಮಾಡೋಣ. ದಾವಣಗೆರೆಯಿಂದ ಸುಜಾತ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಜಾತ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರು ಏನು ವಿಷಯವನ್ನು ಕೇಳಬೇಕಾಗಿತ್ತು? ಮಗನ ಆರೋಗ್ಯದ ಬಗ್ಗೆ ಗುರುಜಿ. ಏನಾಗ್ತಾ ಇದೆ ಈಗ? ಅಂದ್ರೆ ಗುರುಜಿ, ಅವ್ನು ಹುಟ್ಟಿದಾಗ ಸ್ವಲ್ಪ ಹಾರ್ಟ್ ಸಮಸ್ಯೆ ಇತ್ತು, ಅಂದ್ರೆ ಹೋಲ್ ಇತ್ತು. ಅದು ಆಪರೇಷನ್ ಆಗಿದೆ. ಮತ್ತೆ ಈಗ 6 ಮಂತ್ಸ್. ಎಲ್ಲಿಂದ ಫೋನ್ ಮಾಡ್ತಿರೋದು ನೀವು? ದಾವಣಗೆರೆ ಗುರುಜಿ. ದಾವಣಗೆರೆ ಎಲ್ಲಿ? ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ನಮ್ದು ಯಲ್ಲಮ್ಮ ನಗರ ಅಂತ ಬರುತ್ತೆ. ಮಗುವಿನ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಹೇಳಿ. ಹೇಳ್ತೀನಿ ಗುರುಜಿ. ಸೆಪ್ಟೆಂಬರ್ 11, 2018. ಸೆಪ್ಟೆಂಬರ್ 11, 2018. 18? ಹೌದು ಗುರುಜಿ. ಸಮಯ 12:36 ಮಧ್ಯಾಹ್ನ. 12:36 ಮಧ್ಯಾಹ್ನ. ಹಾ ಗುರುಜಿ. ಈಗ ಏನು ಹೇಳ್ತಾ ಇದ್ದಾರೆ ಡಾಕ್ಟ್ರು? ಅಂದ್ರೆ ಮತ್ತೊಮ್ಮೆ ಇವಾಗ ಬ್ಲಾಕೇಜಸ್ ಕಾಣಿಸ್ತಾ ಇದೆ, ಮತ್ತೊಮ್ಮೆ ಆಪರೇಷನ್ ಮಾಡಬೇಕಾಗಬಹುದು ಅಂತ ಹೇಳಿದ್ದಾರೆ ಗುರುಜಿ. ಸಮಸ್ಯೆ ಹಿಂಗೆ ಇರುತ್ತಾ ಅಥವಾ? ಈ ಆಪರೇಷನ್ ಅನ್ನುವಂಥದ್ದು ಮೊದಲನೇ ಆಪರೇಷನ್ ಆದಾಗ ಕೆಲವೊಂದು ತೊಂದರೆಗಳಾಗಿದೆ, ಇದು ಸರಿಯಾದಂಥ ಫಲ ಕೊಡೋದಿಲ್ಲ ಅನ್ನುವಂಥ ವಿಷಯವನ್ನೇನಾದರೂ ವೈದ್ಯಕೀಯ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿ ಯಾರಾದರೂ ನಿಮಗೆ ಹೇಳಿದ್ರಾ? ಇಲ್ಲ ಗುರುಜಿ, ಅಂದ್ರೆ ಸಕ್ಸಸ್ ಆಗಿದೆ ಅಂತಾನೆ ಹೇಳಿದ್ರು. ಅದನ್ನ ಇನ್ನೊಂದ್ಸಲಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಬೇಕಂತ ಕೇಳಿದ್ರೆ ಇಲ್ಲಿ ಈ ಪರೈಹಿಕೃತ ಅಂತ ಹೇಳಿದ್ರೆ ಚಿಕಿತ್ಸೆ ವಿಷಯದಲ್ಲಿ ಕೆಲವೊಂದು ಲೋಪದೋಷಗಳಾದಂಥ ಲಕ್ಷಣಗಳಿದೆ. ವ್ಯಯದಲ್ಲಿರುವಂತಹ ಕೆಲವೊಂದು ಗ್ರಹಗಳ ಸೂಚನೆ ಏನು ಕೊಡ್ತಾ ಉಂಟು ಅಂತ ಕೇಳಿದರೆ, ಈ ಒಂದು ಪ್ರಶ್ನಾ ಲಗ್ನಕ್ಕಾಗಲಿ ಈ ಒಂದು ಜಾತಕಕ್ಕಾಗಲಿ ದೇವತಾನುಗ್ರಹ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಮರಣ ಸೂಚಕಗಳು ಹೆಚ್ಚಾಗಿ ಕಂಡು ಬರ್ತಾ ಉಂಟು. ಈ 2029 ಮತ್ತು 2029 ಮತ್ತು 30 ಆಸುಪಾಸಿನಲ್ಲಿ ಒಂದು ಗ್ರಹ ಬದಲಾವಣೆ ಅನ್ನುವಂಥದ್ದು ಆಗ್ತದೆ. ಆ ಗ್ರಹ ಬದಲಾವಣೆ ಆಗುವ ತನಕನೂ ಸಮೇತ ಇವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳುವಂಥದ್ದು ಉತ್ತಮ. ಆಗ ಕೆಲವೊಂದು ಗ್ರಹಗಳ ಬಿಡುಗಡೆ ಆಯಿತು ಅಂತ ಆದರೆ ಮತ್ತಿವನಿಗೇನು ಹೆಚ್ಚಿನ ಸಮಸ್ಯೆ ಅನ್ನುವಂಥದ್ದು ಇರೋದಿಲ್ಲ. ಮತ್ತೆ ಸ್ವಲ್ಪ ಕೆಲವೊಂದು ಬಂಧನಗಳು ಅನ್ನುವಂಥದ್ದಿದೆ. ಅಂತ ಹೇಳಿದರೆ ಇವನ ಆರೋಗ್ಯ ಸಮಸ್ಯೆಗೆ ಕೆಲವೊಂದು ದೇವತಾ ಬಂಧನಗಳು ಅಂತ ಹೇಳಿದರೆ ಅದು ಒಳ್ಳೆ ಫಲಗಳನ್ನು ಕೊಡುವಂಥ ಯೋಗಗಳಿದ್ರೂ ಸಮೇತ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ದಲೇ ಇರುವಂಥ ಯೋಗಗಳೆಲ್ಲ ಇವನಿಗಿದೆ. ಅದನ್ನು ನಾವಿಲ್ಲಿ ಟಿವಿಯಲ್ಲಿ ಕೂತು ಅದನ್ನು ವಿಮರ್ಶೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಕೆಲವ್ರದ್ದೆಲ್ಲ ತಪ್ಪಾಗಿರುವಂಥ ಲಕ್ಷಣಗಳಿದೆ. ನೀವು ನೇರವಾಗಿ ಬಂದು ಭೇಟಿ ಮಾಡಿ ವಿಷಯಗಳನ್ನು ನಾವು ಹೇಳ್ತೇನೆ.
ಹಾ ಗುರುಜಿ, ಅಂದ್ರೆ ನಾವೀಗ ಸದ್ಯದಲ್ಲಿ ಏನಾದ್ರು ಮನೆಯಲ್ಲಿ ಪೂಜೆಗಳು ಈ ತರ ಏನಾದ್ರು ಮಾಡ್ಕೋಬಹುದಾ ಇದಕ್ಕೆ ಪರಿಹಾರಕ್ಕೆ ಹೇಗೆ ಅಂತ? ಪರಿಹಾರಕ್ಕೆ ಮಾಡಬಹುದು. ದೇಹದ ಮೇಲಿರುವಂಥ ಬಾಧೆಗಳನ್ನು ಆಕರ್ಷಣೆ ಮಾಡಿ ಒಂದು ಸೂರ್ಯ ಪ್ರತಿಮೆ ಮೇಲೆ ಮಾಂತ್ರಿಕ ವಿಧಿಯಲ್ಲಿ ಆ ಬಾಧೆಗಳನ್ನು ಸ್ತಂಭನ ಮಾಡಿ ನಂತರದಲ್ಲಿ ಆ ಬಾಧೆಗಳ ತಮೋವರ್ಣದಿಂದ ಸಾತ್ವಿಕ ಶಕ್ತಿಗೆ ಪರಿವರ್ತನೆ ಮಾಡಿ ಅದನ್ನು ಉಚ್ಚಾಟನೆ ಮಾಡುವಂಥ ಕೆಲಸಗಳೆಲ್ಲ ಮಾಡಲಿಕ್ಕಿದೆ. ಮಾಂತ್ರಿಕ ವಿಧಿಗಳು ಅಂದರೆ ದೇಹದಲ್ಲಿರುವಂಥ ಆತ್ಮವನ್ನು ಓಂಕಾರ ಸ್ವರೂಪದಲ್ಲಿ ಸಂಯೋಜನೆ ಮಾಡಿ ದೇಹದಲ್ಲಿರುವಂಥ ಬಾಧೆಗಳನ್ನು ಪ್ರತ್ಯೇಕವಾಗಿ ಸೂರ್ಯ ಪ್ರತಿಮೆ ಮೇಲೆ ಆವಾಹನೆ ಮಾಡಿ ಮಾಡುವಂಥ ವಿಧಿಗಳು ಇದ್ದಾವೆ. ಆದರೆ ಅದನ್ನು ಪ್ರಶ್ನಾಚಿಂತನೆ ಮಾಡಿಯೇ ಮುಂದುವರಿಬೇಕು. ಸದ್ಯದ ಪರಿಸ್ಥಿತಿಗೆ ಮೃತ ಸಂಜೀವಿನಿ ಮಂತ್ರ ಜಪಗಳನ್ನು ಮಾಡಿಸಿ. ಸ್ವಲ್ಪ ಮರಣ ಸೂಚಕಗಳು ಹೆಚ್ಚಾಗಿದೆ, ಜಾಗ್ರತೆಯಾಗಿ ನೋಡಿಕೊಳ್ಳಿ. ಓಕೆ, ಧನ್ಯವಾದಗಳು ಸುಜಾತ, ಕರೆ ಮಾಡಿದ್ದಕ್ಕಾಗಿ. ಕವಿತಾ ಅಂತ ಹೇಳಿ ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಕವಿತಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾನು ದಾವಣಗೆರೆಯಿಂದ ಮಾತಾಡ್ತಿದ್ದೀನಿ ಮೇಡಮ್. ಈಗ ಪ್ರೆಸೆಂಟ್ ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ. ನಮಸ್ತೆ ಸರ್. ಆರಾಮಿದ್ದೀರಾ? ಹಾ, ಆರಾಮಿದ್ದೀನಿ. ನೀವು ಆರಾಮಿದ್ದೀರಾ? ಹಾ ಸರ್, ನಮ್ಮ ಮನೆಯವರು ಆನಂದ್ ಅಂತ ಹೇಳಿ ಈ ಸುಮಾರು ವರ್ಷದಿಂದ ಅವರು ಜಿಮ್ ಮಾಡ್ಬೇಕಂತ ಓನ್ ಆಗಿ ಸ್ಟಾರ್ಟ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸರ್. ಆದ್ರೆ ಅದು ಆಗ್ತಾನೆ ಇಲ್ಲ, ಕಾರಣಗಳು ಗೊತ್ತಾಗ್ತಿಲ್ಲ. ಬಟ್ ನಿಮ್ಮ ಮನೆಯವರ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದೆಯಾ? ಹಾ ಇದೆ ಗುರುಗಳು. ಹೇಳಿ ಹೇಳಿ. 30/9/1982. 30/9. ಹಾ, 30/9/1982. 82. ಹೌದು ಗುರುಗಳು. ಹಾ ಸರಿ, 82. ಸಮಯ 2:50 ಮಧ್ಯಾಹ್ನ, ಗುರುವಾರ. 2:50 ಮಧ್ಯಾಹ್ನ ಅಲ್ವಾ? ಹೌದು ಗುರು. ಸರಿ, ಈಗ ಅವರು ಸ್ವಂತ ಉದ್ಯೋಗವನ್ನು ಮಾಡ್ಬೇಕಂತಿದ್ದಾರಾ? ಹೌದು ಗುರುಗಳೇ, ಟ್ರೈ ಮಾಡ್ತಿದ್ದಾರೆ. ಬಟ್ ಟ್ರೈನರ್ ಆಗಿದ್ರು ಮೊದಲು, ಇವಾಗ ಸ್ವಂತ ಮಾಡ್ಬೇಕಂತಿದ್ದಾರೆ. ಅದು ಸಾಧ್ಯನೇ ಆಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಗೆ ಬೇಡ, ಲಾಸ್ ಆಗುವಂತ ಲಕ್ಷಣಗಳಿದೆ. ಹೌದ್ರಾ? ಮುಂದಿನ ಮಾರ್ಚ್ ನಂತರ ಅವರು ಪ್ರಾರಂಭ ಮಾಡಲಿ, ಮಾರ್ಚ್ ಏಪ್ರಿಲ್ ನಂತರ ಪ್ರಾರಂಭ ಮಾಡಲಿ. ಮುಂದಿನ ವರ್ಷ? ಹಾ, ಮುಂದಿನ ವರ್ಷ ಪ್ರಾರಂಭ ಮಾಡಲಿ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನಾಗತ್ತೆ ಅಂತ ಕೇಳಿದ್ರೆ ಸ್ವಲ್ಪ ಲಾಸ್ ಆಗುವಂಥದ್ದು ಅಥವಾ ಇವರಿಗೆ ಮೋಸ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಹಿಂದೆ ಸ್ವಲ್ಪ ವಸ್ತುಗಳಿಗೆಲ್ಲ ಬಂಡವಾಳ ರೂಪದಲ್ಲೇನೋ ಹಣ ಹಾಕಿ ಕಳ್ಕೊಂಡಂಥದ್ದು ಇದೆ. ಈಗ ಮತ್ತೆ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಕಳ್ಕೊಳ್ಳುವಂಥ ಯೋಗಗಳೇ ಕಾಣಿಸ್ತಾ ಇದೆ. ಕೆಲವೊಂದು ದೋಷ ಇದೆ, ಅಂದರೆ ಈ ಕೆಲವ್ರನ್ನೆಲ್ಲ ನಂಬಿ ಮೋಸ ಹೋದಂಥದ್ದೆಲ್ಲ ಇದೆ. ಅವರಿಂದ ತೊಂದರೆ ಆಗುವಂಥ ಲಕ್ಷಣಗಳು ಅಂತ ಹೇಳಿದರೆ ಕೆಟ್ಟ ದೃಷ್ಟಿಗಳು ಬಿದ್ದಂಥ ಕಾರಣಗಳು ಕಾಣಿಸ್ತಾ ಇದೆ. ದೇವರ ಹತ್ರ ದೂರ ಹೋದಂಥ ಲಕ್ಷಣಗಳು ಉಂಟು. ಸದ್ಯಕ್ಕೆ ಮುಂದಿನ ವರ್ಷದ ತನಕ ಅದು ಮಾಡೋದು ಬೇಡ. ಒಮ್ಮೆ ನೇರವಾಗಿ ನೀವು ಮನೆಯವರಿಬ್ಬರು ಬನ್ನಿ, ವಿಷಯಗಳನ್ನೆಲ್ಲ ಕೆಲವೊಂದೆಲ್ಲ ಹೇಳಲಿಕ್ಕಿದೆ, ಅದನ್ನ ನಾನು ಹೇಳ್ತೇನೆ. ಅದನ್ನ ಪರಿಹಾರ ಮಾಡಿಕೊಂಡು ಮುಂದುವರಿಲಿಕ್ಕೆ ತೊಂದರೆ ಇಲ್ಲ. ಆಯ್ತಾ? ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಗುರುಗಳು. ಧನ್ಯವಾದಗಳು. ಈ ಬೇರೆಯವ್ರ ಕೈ ಕೆಳಗೆ ಹೋಗ್ಬೋದ್ರಾ? ಬೇರೆಯವ್ರ ಕೈ ಕೆಳಗೆ ಹೋಗೋದಕ್ಕೆ ಏನು ತೊಂದರೆ ಇಲ್ಲ, ಹಾಗೆ ಮಾಡ್ಕೊಂಡಿರ್ಲಿ ಸದ್ಯಕ್ಕೆ. ಹೌದಾ? ಓಕೆ ಗುರುಗಳು, ಥ್ಯಾಂಕ್ ಯು ಗುರುಗಳು. ಓಕೆ, ಧನ್ಯವಾದಗಳು ಕವಿತಾ, ಕರೆ ಮಾಡಿದ್ದಕ್ಕಾಗಿ. ಓಕೆ, ಥ್ಯಾಂಕ್ ಯು ಮೇಡಮ್. ಸರಿ ಗುರುಜಿ, ಇನ್ನು ಪಿತೃಶಾಪ ನಿವಾರಣೆಗಾಗಿ ಯಾವ ವಿಧಾನಗಳನ್ನ ಅನುಸರಿಸಿದ್ರೆ ಶ್ರೇಷ್ಠ ಅಂತ ಹೇಳಲಾಗುತ್ತೆ? ಈ ಪಿತೃಗಳ ನಾವು ಪ್ರೀತಿಗಾಗಿ ಒಂದು ಈ ಬ್ರಾಹ್ಮಣ ಭೋಜನ ಅನ್ನುವಂಥದ್ದು, ಬ್ರಾಹ್ಮಣ ತೃಪ್ತನಾದ ಅಂತ ಆದ್ರೆ ಆ ಬ್ರಾಹ್ಮಣ ಭೋಜನ ಅನ್ನುವಂಥದ್ದು ಅದರಿಂದ ತೃಪ್ತನಾಗುವಂಥದ್ದು, ಅದರಿಂದ ಪಿತೃ ಅನುಗ್ರಹ ಸಿಗ್ತದೆ. ಇನ್ನೊಂದು ಪಾರ್ವಣ ಶ್ರಾದ್ದಾದಿಗಳನ್ನ ಮಾಡುವಂಥದ್ದು, ತಿಲಹೋಮಾದಿಗಳನ್ನ ಮಾಡುವಂಥದ್ದು, ಯಮರಾಜ ಮಂತ್ರ ಹೋಮಗಳನ್ನ ಮಾಡುವಂಥದ್ದು, ಗೀತಾ ತ್ರಿಷ್ಟಪ ಮಂತ್ರ ಹೋಮಗಳನ್ನ ಮಾಡುವಂಥದ್ದು, ಹಾಗೆ ವಿಷ್ಣು ಸಹಸ್ರನಾಮ ಹೋಮವನ್ನ ತಿಲದಿಂದ ಮಾಡುವಂಥದ್ದು, ಪವಮಾನ ಹೋಮವನ್ನ ಮಾಡುವಂಥದ್ದು, ಕ್ಷೇತ್ರ ಶ್ರಾದ್ದಗಳನ್ನ ಮಾಡುವಂಥದ್ದು, ಗೋಕರ್ಣ, ಕಾಶಿ, ಗಯಾ, ಮಥುರಾ ಇಲ್ಲೆಲ್ಲ ಮೋಕ್ಷದ ಸನ್ನಿಧಾನಗಳು. ಅಲ್ಲಿ ನಾವು ಮೋಕ್ಷದ ಕೆಲಸಗಳನ್ನ ಮಾಡುವಂಥದ್ದು, ಅವರಿಗೆ ನಾರಾಯಣ ಬಲಿ, ಹಾಗೆ ಕ್ಷೇತ್ರ ಪಿಂಡ ವಿಧಿ ಅನ್ನುವಂಥದ್ದಿದೆ. ಒಂದೊಂದು ಕ್ಷೇತ್ರಾಚಾರಗಳು ಬೇರೆ ಉಂಟು. ನಮ್ಮ ಗೋಕರ್ಣ ಸೈಡಿಗೆ ಹೋದ್ರೆ ಅಲ್ಲಿ ಕಟ್ಟುವಂಥ ಪಿಂಡವನ್ನ ಅನ್ನದಲ್ಲಿ ಪಿಂಡವನ್ನ ಕಟ್ತಾರೆ. ಅದೇ ಈ ಶ್ರೀರಂಗಪಟ್ಟಣದ ಕಡೆ ಬಂತು ಅಂತ ಆದ್ರೆ ಅಕ್ಕಿ ಹಿಟ್ಟಿನಲ್ಲಿ ಕಟ್ತಾರೆ. ಇನ್ನು ಆ ಕಡೆ ಎಲ್ಲ ಹೋದ್ರಿ ಅಂತ ಆದ್ರೆ ಅಲ್ಲಿನ ಕ್ಷೇತ್ರಾಚಾರಗಳೇ ಬೇರೆ ಬೇರೆ ರೀತಿಯಾಗಿ, ಯಾವ ಕ್ಷೇತ್ರದಲ್ಲಿ ನಾವು ವಾಸ ಮಾಡ್ತೇವೋ ಅಲ್ಲಿರುವಂತ ಕ್ಷೇತ್ರಾಚಾರಗಳನ್ನೇ ನಾವು ಫಾಲೋ ಮಾಡಬೇಕು. ಹಾಗೆ ಕಾಶಿ ಕ್ಷೇತ್ರದಲ್ಲಿ ಈ ಕಡೆ ಕಾಶಿ ಕ್ಷೇತ್ರಾದಿಗಳಲ್ಲಿ ಮಾಡುವಂತ ಮೋಕ್ಷದ ಕೆಲಸಗಳು, ಗಾಯತ್ರಿ ಮಂತ್ರ ಹೋಮವನ್ನು ತಿಲದಿಂದ ಮಾಡುವಂಥದ್ದು, ಇವೆಲ್ಲವೂ ಸಮೇತ ಏನಾಗ್ತದೆ ಅಂತ ಕೇಳಿದ್ರೆ ಆ ಪಿತೃಗಳಿಗೆ ಪುಷ್ಟಿಯನ್ನ ಕೊಡ್ತದೆ. ಅವರು ಅನುಭವಿಸುತ್ತಿರುವಂತಹ ಕಷ್ಟಗಳಿಗೆ ಶೀಘ್ರಾತಿ ಶೀಘ್ರವಾಗಿ ತೆರೆಬೀಳುವಂತ ಕೆಲಸ ಆಗ್ತದೆ. ಅವರು ಮೋಕ್ಷಪ್ರದವರಾಗಿ ತಮ್ಮ ಪಿತೃಶಾಲೆಗೆ ಸೇರುವಂತ ಕೆಲಸಗಳಾಗ್ತದೆ. ಎಲ್ಲದರಲ್ಲೂ ಸಮೇತ ಹೇಳಿರುವಂಥದ್ದೇನು ಅಂತ ಕೇಳಿದ್ರೆ
ತಿಲ 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 ಅಂತ ಹೇಳಿದ್ರೆ ಎಳ್ಳು 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 ಅಂತ ಹೇಳಿ. ಆ ಎಳ್ಳು ಅನ್ನುವಂಥದ್ದು ಮೋಕ್ಷಕಾರಕ ಅಂತ ಹೇಳಿ. ಮೃತ್ಯುಂಜಯ ಅನ್ನುವಂಥ ಹೆಸರನ್ನ ಕೇಳಿರ್ತೇವೆ, ಅಥವಾ ನೀವು ಯಾರ್ದಾರು ಮನೆಯಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡುವಾಗ ಹೋಗಿರಬಹುದು. ಅಲ್ಲಿ ಹೋಮವನ್ನು ಮಾಡುವಂಥದ್ದು ಯಾವುದರಿಂದ ಅಂತ ಕೇಳಿದ್ರೆ ಎಳ್ಳಿನಿಂದನೇ ಹೋಮವನ್ನು ಮಾಡುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಸಾಯುವವನನ್ನ ಉಳಿಸ್ಲಿಕ್ಕೂ ಗೊತ್ತಿದೆ, ಉಪಯೋಗ ಆಗ್ತದೆ. ಸತ್ತಂತವರಿಗೆ ಶಕ್ತಿಯಾಗಿಯೂ ಈ ತಿಲ ಕೆಲಸ ಮಾಡ್ತದೆ. ಮನೆಯಲ್ಲಿ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಪಾಪಗಳನ್ನು ಸಮೇತ ಸುಡ್ತದೆ. ಹಾಗಾಗಿ ಎಳ್ಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆ. ಈಗ ನೋಡಿ, ಶನಿ ಅನ್ನುವಂಥವನು ಶನೇಶ್ವರನ ಅಧಿದೇವತೆ, ಪ್ರತ್ಯಧಿ ದೇವತೆ ಅನ್ನುವಂಥದ್ದು ಪ್ರಜಾಪತಿ. ಹಾಗೆ ಪ್ರತ್ಯಧಿ ದೇವತೆ ಅನ್ನುವಂಥದ್ದು ಯಮ, ಅಧಿದೇವತೆ ಅನ್ನುವಂಥದ್ದು ಪ್ರಜಾಪತಿ. ಪ್ರಜಾಪತಿ ಅಂತ ಹೇಳಿದ್ರೆ ಬ್ರಹ್ಮನ ಸ್ವರೂಪ, ಬ್ರಹ್ಮ ಸೃಷ್ಟಿಕರ್ತ. ಆದರೆ ಯಮರಾಜ ಅನ್ನುವಂಥದ್ದು ದಂಡನಾಯಕ, ಪ್ರಾಣವನ್ನ ತೆಗೆದುಕೊಂಡು ಹೋಗುವಂಥದ್ದು. ಅಂತಹ ಶನಿಗೆ ಇಷ್ಟ ಆಗಿರುವಂಥ ವಸ್ತು ಯಾವುದು ಅಂತ ಕೇಳಿದ್ರೆ ಎಳ್ಳು. ಹಾಗಾಗಿ ಎಳ್ಳಿನ ಮಹತ್ವ ಸುಮಾರಷ್ಟಿದ್ದಾವೆ. ಹಾಗಾಗಿ ಪಿತೃಗಳಿಗೆ ವಿಶೇಷವಾಗಿ ತಿಲತರ್ಪಣಾದಿಗಳು, ಹಾಗೆ ಬ್ರಾಹ್ಮಣ ಭೋಜನ, ಗೋಗ್ರಾಸವನ್ನ ಕೊಡುವಂಥದ್ದು, ಗೋವಿಗೆ ಗೋಗ್ರಾಸವನ್ನ ಕೊಡುವಂಥದ್ದು, ಪಿತೃಗಳ ಹೆಸರಿನಲ್ಲಿ ಗೋವನ್ನ ದಾನ ಮಾಡುವಂಥದ್ದು, ಇವೆಲ್ಲವೂ ಸಮೇತ ಪಿತೃಗಳ ಅನುಗ್ರಹಕ್ಕೆ ಕಾರಣರಾಗ್ತಾರೆ. ತಿಲಹೋಮಾದಿಗಳನ್ನ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮಗಳನ್ನ ಪ್ರತಿನಿತ್ಯ ಮನೆಯಲ್ಲಿ ಹೇಳುವಂಥದ್ದು, ಹಾಗೆ ಈ ಪಾರ್ವಣ ಶ್ರಾದ್ದಾದಿಗಳನ್ನ ಮಾಡುವಂಥದ್ದು, ವಿಷ್ಣು ಸೂಕ್ತವನ್ನ ಶ್ರವಣಾರಾಧನೆಗಳನ್ನು 12 ಜನ ಬ್ರಾಹ್ಮಣರನ್ನ ಕರೆಸುವಂಥದ್ದು. 12 ಜನ ಬ್ರಾಹ್ಮಣರಿಗೆ ಕೇಶವಾದಿ 12 ನಾಮಗಳು ಅನ್ನುವಂಥದ್ದಿದ್ದಾರೆ. 12 ಜನಕ್ಕೆ 12 ನಾಮಗಳಿಂದ ಆವಾಹನೆಯನ್ನ ಮಾಡಿ ಅವರ ಪಾದ ಪ್ರಕ್ಷಾಳನೆಯನ್ನ ಮಾಡಿ ಅವರಿಗೆ ಉಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವಸ್ತ್ರಾದಿಗಳನ್ನ, ಆಚಮನಾದಿಗಳನ್ನ ಕೊಡುವಂಥದ್ದಕ್ಕೆ ಈ ಶ್ರವಣಾರಾಧನೆ ಅಂತೇಳಿ ಹೇಳ್ತಾರೆ. ಆ ಶ್ರವಣಾರಾಧನೆಯನ್ನ ಮಾಡುವಂಥದ್ದು ಪಿತೃಗಳಿಗೆ ಬೇಕಾಗಿರ್ತಕ್ಕಂಥ ಕೆಲಸ. ಇನ್ನು ಕೆಲವೊಂದು ಕೆಲಸಗಳಲ್ಲಿ ಸುಮಾರು ಜನಕ್ಕೆ ಈಗಾದ್ರೆ ಸರ್ಕಾರದ ವತಿಯಿಂದ ಇಷ್ಟು ವರ್ಷ ಇಲ್ದಲೇ ಇರುವಂಥದ್ದು ಈಗ 1-2 ತಿಂಗಳಿನಲ್ಲಿ ಸರ್ಕಾರ ಒಂದು ದಯೆಯನ್ನು ಕೊಟ್ಟಿದೆ. ಏನು ಅಂತ ಕೇಳಿದ್ರೆ ದಯಾಮರಣವನ್ನ ಎಲ್ಲರಿಗೂ ಕೊಡಬಹುದು ಅಂತ ಹೇಳಿ. ಅದಕ್ಕಿಂತ ಮುಂಚೆ ದಯಾಮರಣ ಅನ್ನುವಂಥದ್ದು ಇರಲಿಲ್ಲ. ಆಗ ನಮ್ಮ ಹಿಂದಿನವ್ರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಈ ಕೆಲವೊಂದು ವಿಧಿ ಇದೆ, ಅದನ್ನ ಎಲ್ಲರಿಗೂ ಹೇಳ್ಬಿಟ್ರೆ ಅಂದ್ರೆ ಅದನ್ನ ಉಪಯೋಗ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಕಡೆ ಜೀವವೂ ಹೋಗುದಿಲ್ಲ ಅಥವಾ ಅನುಭವಿಸ್ಲಿಕ್ಕೂ ಆಗ್ತಾ ಇಲ್ಲ, ಅವ್ರು ಬೆಡ್ ರಿಟರ್ನ್ ಆಗಿದ್ದಾರೆ ಅಂತ ಆದಾಗ ಕೆಲವೊಂದು ದಾನಾದಿಗಳನ್ನ ಮಾಡಿದಂತ ಕಾರಣದಿಂದನೇ ಅವ್ರಿಗೆ ಮೋಕ್ಷ ಅನ್ನುವಂಥದ್ದು ಸಿಕ್ಬಿಡ್ತದೆ. ಅರ್ಥಾತ್ ಅವರು ಆ ದೇಹವನ್ನು ತ್ಯಾಗ ಮಾಡಿಬಿಡ್ತಾರೆ ಅಂತ ಹೇಳಿ. ಈ ರೀತಿಯಾಗಿರ್ತಕ್ಕಂಥ ವಿಷಯಗಳೆಲ್ಲ ಈ ಪಿತೃಗಳ ಒಂದು ವರ್ಗದಲ್ಲಿ ಬರ್ತದೆ. ಪಿತೃ ವರ್ಗವೂ ಹಾಗೆ ಆ ಮಹಾವಿಷ್ಣುವನ್ನ ಸಂತೃಷ್ಟ ಪ್ರೇತರೂಪಿ ನಾರಾಯಣ ಅಂತ ಹೇಳಿದ್ರೆ ಮೋಕ್ಷರೂಪಿ ಮೋಕ್ಷ ನಾರಾಯಣ ಬಲಿ ಅಂತೇಳಿ ಹೇಳಿದ್ದಾರೆ. ಇನ್ನೊಂದು ಯತಿನಾರಾಯಣ ಬಲಿ, ಸುಮಾರಷ್ಟು ನಾರಾಯಣ ಬಲಿಗಳಿದ್ದಾವೆ. ಇವೆಲ್ಲವೂ ಸಮೇತ ಪಿತೃಗಳನ್ನ ಕೇವಲ ಪಿತೃಗಳನ್ನ ತೃಪ್ತಿಪಡಿಸ್ಲಿಕ್ಕಾಗಿಯೇ ಇರುವಂಥದ್ದು. ಯಾವಾಗ ಪಿತೃಗಳ ದೋಷ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆಯೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರ ಮಾರ್ಗವನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗುವಂಥದ್ದು ಉತ್ತಮ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಸರಿ ಗುರುಜಿ, ಇನ್ನು ಪಿತೃ ಶಾಪ ಮತ್ತೆ ಈ ಕರ್ಮಕ್ಕೂ ಇರುವಂತ ಸಂಬಂಧ ಏನಾದ್ರು ಇದೆಯಾ? ಈ ಕುರಿತು ತಿಳಿಸಿಕೊಡ್ತಾ ಹೋಗೋದಾ? ಈ ಕರ್ಮ ಫಲಗಳು ಅನ್ನುವಂಥದ್ದೇನು? ಕರ್ಮ ಅಂತ ಹೇಳಿದ್ರೆ ಕೆಲಸ ಅಂತ ಹೇಳಿ. ಹಾಗೆ ಈಗ ನೀವು ಇಲ್ಲಿ ಬಂದು ಕುತ್ಕೊಂಡಿದ್ದೀರಿ, ಒಂದು ಆಂಕರಿಂಗ್ ಮಾಡ್ತಾ ಇದ್ದೀರಿ ಅಂತ ಆದರೆ ಅದು ಒಂದು ನಿಮ್ಮ ಅಭಿರುಚಿಯ ಮೇಲೆ ಆಗ್ತದೆ. ಇನ್ನೊಂದು ಚಿಂತನೆ ಮಾಡುವಾಗ ನಿಮ್ಮ ಜಾತಕ ವಿಮರ್ಶೆಯನ್ನು ಮಾಡಬೇಕಾಗ್ತದೆ. ಹಾಗೆ ಮತ್ತೆ ಇನ್ನೊಂದೇನು ಅಂತ ಕೇಳಿದರೆ ಈ ಒಂದು ದೃಷ್ಟಿಕೋನದಲ್ಲಿಯೇ ನೀವು ಜೀವನ ಮಾಡಬೇಕು. ಇಲ್ಲಿ ನೀವು ಇರುವಂಥ ಸ್ಥಿತಿಗತಿಗಳು ಅದು ಮುಂಚೆಯೇ ಡಿಸೈಡ್ ಆಗಿರ್ತದೆ. ಹಾಗಾಗಿ ಅದು ಕರ್ಮ ಫಲಗಳು ಅಂತ ಹೇಳಿ ಕೆಲವರನ್ನ ನೋಡಿರ್ಬೋದು. ಅದಕ್ಕೆ ಸರಿಯಾದಂಥ ಮಾಹಿತಿ ಸಿಗಬೇಕು ಅಂತಾದರೆ ಈಗ ನಿಮಗೆ ಅರ್ಥ ಆಗಲಿಲ್ಲ, ನಮ್ಮ ತಂದೆ ಬೇರೆ ಕೆಲಸ, ನಾನು ಮಾಡೋದು ಈ ಕೆಲಸ ಯಾಕೆ ಹೀಗಾಗಿ ಬಂದಿರ್ಬೋದು ಅಂತ ಹೇಳಿ. ಆದ್ರೆ ಇನ್ನು ಕೆಲವರನ್ನ ನೋಡಿರ್ಬೋದು, ಅವ್ರ ಮನೆಯಲ್ಲಿ ಆರ್ಮಿ ಅವರಿದ್ರು ಅಂತ ಆದ್ರೆ ಆ ಮನೆಯವ್ರು ಪೂರ ಆರ್ಮಿಗೆ ಸೇರಿರ್ತಾರೆ. ಡಾಕ್ಟರ್ ಆಗಿದ್ರೆ ಅವ್ರ ಕುಟುಂಬ ಪೂರ ಡಾಕ್ಟರ್ ಆಗಿರ್ತಾರೆ. ಅಥವಾ ಇನ್ ಕೆಲವರು ಒಂದು ವೃತ್ತಿ, ಈಗ ನಮ್ಮ ಬ್ರಾಹ್ಮಣರ ಕಡೆ ಬಂತು ಅಂತ ಆದ್ರೆ ವಂಶಾವಧಿಯಾಗಿ ಅಂತ ವಂಶ ಪಾರಂಪರ್ಯವಾಗಿ ಆ ದೇವತಾರಾಧನೆಗಳನ್ನು ಮಾಡ್ಕೊಂಡು ಬಂದವರು ಇರ್ತಾರೆ. ಆ ಪಿತೃಗಳ ಅನುಗ್ರಹ ಅನ್ನುವಂಥದ್ದು ಉತ್ಕೃಷ್ಟ ಮಟ್ಟದಲ್ಲಿ ಇತ್ತು ಅಂತ ಆದ್ರೆ ಈ ದೇಶ ಸೇವೆಯನ್ನು ಮಾಡುವಂತಹ ಕೆಲಸಗಳಲ್ಲಾಗಿರಬಹುದು ಅಥವಾ ಈ ಸೇವಾ ಮನೋಭಾವನೆ ಆಧಾರಿತವಾಗಿರ್ತಕ್ಕಂಥ ವೃತ್ತಿ ಆಗಿರಬಹುದು, ಇವೆಲ್ಲವೂ ಅನುಗ್ರಹ ಆಗುವಂಥದ್ದು ಯಾರಿಂದ ಅಂತ ಕೇಳಿದ್ರೆ ಪಿತೃಗಳಿಂದನೇ ಅನುಗ್ರಹ ಆಗುವಂಥದ್ದು. ಯಾಕೆಂದ್ರೆ ಮಗ ಡಾಕ್ಟರ್ ಆಗಿದ್ದ, ತಂದೆನೂ ಡಾಕ್ಟ್ರು, ಅವ್ರ ತಂದೆನೂ ಡಾಕ್ಟ್ರು ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಅಷ್ಟು ದೇವತಾ ಅನುಗ್ರಹ ಇರಬೇಕು, ಆ ಮಹಾವಿಷ್ಣುವಿನ ಅನುಗ್ರಹ ಅನ್ನುವಂಥದ್ದು ಇರಬೇಕು ಅಂತ ಹೇಳಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಗುರುಗಳೇ ತಿಳಿಸ್ತಾ ಇದ್ರಿ, ಇನ್ನು ಪಿತೃಶಾಪಕ್ಕೆ ಇರ್ತಕ್ಕಂತಹ ಪರಿಹಾರಗಳ ಕುರಿತಂತೆ ತಿಳಿಸ್ತಾ ಹೋಗೋದಾದ್ರೆ?
ಅದೇ ತಿಲಹೋಮಾದಿಗಳು ಅಥವಾ ತಿಲದಿಂದ ಮಾಡುವಂತಹ ಹವನಗಳು, ಅದಕ್ಕೆ ಹೇಳಿರುವಂತ ದೇವತಾನುಗ್ರಹ ಯಾವ್ದೆಲ್ಲ ಹೇಳಿದ್ದಾರೆ ಅಂತ ಕೇಳಿದ್ರೆ ಆಗ್ಲೇ ಹೇಳಿದೆ, ಪವಮಾನ ಸೂಕ್ತಾದಿಗಳು, ಅಷ್ಟಾಕ್ಷರಿ ಪಂಚಾಕ್ಷರಿಗಳಿಂದ ಎಳ್ಳಿನಿಂದ ಹೋಮವನ್ನು ಮಾಡುವಂಥದ್ದು, ಕ್ಷೇತ್ರ ಪಿಂಡ ವಿಧಿಗಳನ್ನ ಕಾಶಿಯಲ್ಲಿ ಗೋಕರ್ಣದಲ್ಲಿ ಮಾಡುವಂಥದ್ದು, ವಿಷ್ಣು ಪಾದದ ತೀರ್ಥಗಳನ್ನ ನಾವು ಪ್ರಾಶನ ಮಾಡುವಂಥದ್ದು, ಅಥವಾ ಈ ಆಕರ್ಷಣೆ ಮಾಡಿದಂತ ಪ್ರೇತಗಳು ಅನ್ನುವಂಥದ್ದು. ಯಾಕಂದ್ರೆ ಆಗ್ಲೇ ಹೇಳಿದಂಥದ್ದು ನಾನೇನು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಪಿತೃಗಳಿಗೆ ಮಾಡುವಂತ ಕೆಲಸಗಳು. ಈಗಾಗಲೇ ಈ ಅಬ್ಧ ದೀಕ್ಷಾದಿಲೋ ಅಂತ ಹೇಳಿ, ಅಬ್ಧ ಅಲ್ಲ, ಈ ಆತ್ಮೋಪಘಾತಿನೋ ಏಚ ಅಂತ ಹೇಳಿದ್ರೆ ಆತ್ಮಹತ್ಯಾದಿಗಳನ್ನ ಮಾಡಿಕೊಂಡವ್ರನ್ನ ನಾವು ಹೇಗಾಗಾದ್ರೆ ಅವ್ರಿಗೆ ಮೋಕ್ಷ ಕೊಡೋದು? ನೀವು ಹೇಳಿದ್ರಿ ಮೇಲ್ ಹೋಗ್ಲಿಕ್ಕೆ ಆಗುದಿಲ್ಲ, ಪಿತೃಶಾಲೆಗೆ ಇರ್ಲಿಕ್ಕೆ ಆಗುದಿಲ್ಲ, ಕೆಳಗಡೆ ಇರ್ಲಿಕ್ಕೆ ದೇಹ ಇರುವುದಿಲ್ಲ, ಅಂತವರನ್ನ ಹೇಗೆ ಮೋಕ್ಷ ಮಾಡುದು ಅಂತ ಕೇಳಿದ್ರೆ ಅಂತಹ ಪ್ರೇತಗಳನ್ನ ಆಕರ್ಷಣೆ ಮಾಡುವಂಥದ್ದು. ಹೇಗಿರ್ತದೆ ಪಿತೃಗಳ ಸ್ವರೂಪ ಹೇಗಿರ್ತದೆ ಅಂತ ಕೇಳಿದ್ರೆ ಕಂಚನ ಕ್ಷುದ್ರಾವಿಂ ಬ್ಯಾಕುಲಂ ತದ ನಿರ್ಮಾಂಸಂ ಭೀಷಣಾಕಾರಂ ಅಂತ ಹೇಳಿ, ಅವರಿಗೆ ಮಾಂಸ ಇರುವುದಿಲ್ಲ, ನಿರ್ಮಾಂಸಂ ಭೀಷಣಾಕಾರ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕಂತಾದ್ರೆ ಸಣ್ಣ ವಯಸ್ಸಿನಲ್ಲೆಲ್ಲ ಕೇಳ್ತಿದ್ರು ಅಮೀಬ ಚಿತ್ರ ಬರಿ ಅಂತ ಹೇಳಿದ್ರೆ ಅಮೀಬ ಹೆಂಗ್ ಬರೋದ್ರು ಅದು ಅಮೀಬನೇ. ಹಾಗೆ ನಿರ್ಮಾಂಸಂ ಮಾಂಸ ಇಲ್ಲದೆ ಇರುವಂತವರು, ಭೀಷಣಾಕಾರ ಅದಕ್ಕೆ ಆಕಾರ ಇಲ್ಲದಲೇ ಇರುವಂತಹ ಸ್ಥಿತಿಯಲ್ಲಿ ಇರ್ತಾರೆ. ಅಂತಹ ಪ್ರೇತಗಳನ್ನ, ಆ ಶಕ್ತಿಗಳನ್ನ ಒಂದು ಬಿಂಬದ ಮೇಲೆ, ಅವರು ಸ್ತ್ರೀ ಆಗಿದ್ರೆ ಸ್ತ್ರೀ ಬಿಂಬದ ಮೇಲೆ, ಪುರುಷ ಆಗಿದ್ರೆ ಪುರುಷ ಬೆಳ್ಳಿಯ ಪ್ರತಿಮೆ ಮೇಲೆ ಆವಾಹನೆ ಮಾಡಿ ಅವರಿಗೆ ಮೋಕ್ಷದ ಕೆಲಸಗಳನ್ನು ಮಾಡಬೇಕು. ಅರ್ಥಾತ್ ಆ ಒಂದು ಶಕ್ತಿಗೆ ನಮಗೆ ಒಂದೇನು ಅಂದ್ರೆ ಸಾನ್ನಿಧ್ಯ ಅನ್ನುವಂಥದ್ದು ಬೇಕಾಗ್ತದೆ ಆ ಸಂದರ್ಭದಲ್ಲಿ. ಯಾಕೆಂದ್ರೆ ದೇಹ ಅನ್ನುವಂಥದ್ದನ್ನ ಆಲ್ರೆಡಿ ಅದನ್ನ ವಿಸರ್ಜನೆ ಮಾಡಿ ಆಗಿರ್ತದೆ. ಆ ಪ್ರೇತವನ್ನ ನಾವು ಕರೆದ್ಬಿಟ್ಟು ಇಲ್ಲಿ ನೀನು ಮೋಕ್ಷಕ್ಕೆ ಹೋಗು ಅಂತ ಹೇಳಿದ್ರೆ ಹೋಗೋದಿಲ್ಲ. ಅದಕ್ಕೊಂದು ಸ್ಥಳ ಅನ್ನುವಂಥದ್ದು ಬೇಕು. ಈಗ ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತ ಆದ್ರೆ ಬಂದ್ಬಿಟ್ಟು ಒಂದು 3 ಗಂಟೆ ಇರ್ತೇನೆ ಅಂತ ಆದ್ರೆ ನನಗೆ ಕೂರ್ಲಿಕ್ಕಾದ್ರೂ ಒಂದು ಜಾಗ ಅಲ್ಲಿ ಬೇಕು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನಿಂತಿರ್ಲಿಕ್ಕಾಗಲ್ಲ, ನಿಲ್ಲಿಕ್ಕಾದ್ರೂ ಒಂದು ಜಾಗ ಬೇಕು. ಅರ್ಥಾತ್ ಆ ಶಕ್ತಿಗಳನ್ನ ಕರೆದು ಒಂದು ಕಡೆ ಒಗ್ಗೂಡಿಸುವಂತ ಒಂದು ಸಾನ್ನಿಧ್ಯ ಅನ್ನುವಂಥದ್ದು ಬೇಕಾಗ್ತದೆ. ಆ ಸಂದರ್ಭಗಳಲ್ಲಿ ಆ ಪ್ರೇತತ್ವ ಅನ್ನುವಂಥದ್ದನ್ನ ಅದರಲ್ಲಿ ಆವಾಹನೆ ಮಾಡಿ ದಿಗ್ಬಂಧನಾದಿಗಳನ್ನ ಮಾಡಿ ಪುನಃ ಅದೇ ಪ್ರೇತ ಬಿಂಬಕ್ಕೆ ಮಾರನೇ ದಿನ ಆಗ್ಲೇ ಹೇಳಿದಂಥ ತಿಲಹೋಮಾದಿಗಳು, ಆ ಪ್ರಣೀತ ಜಲಗಳು ಅನ್ನುವಂಥದ್ದು ಹಾಕಿದಾಗ ಏನಾಗ್ತದೆ ಕೇಳಿದ್ರೆ ಅದಕ್ಕೆ ಮೋಕ್ಷ ಅನ್ನುವಂಥದ್ದು ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅದು ಅದೇ ರೀತಿಯಾಗಿ ಪ್ರೇತತ್ವವನ್ನು ಪಡೆದುಕೊಂಡೇ ಇರ್ತದೆ. ಒಂದೊಂದ್ಸಲಿ ಪ್ರೇತಗಳದೆಲ್ಲ ಚೇಷ್ಟೆ ಅಂತ ಹೇಳಿ ಹೇಳಿರ್ಬೋದು, ನೀವು ಕೇಳಿರಬಹುದು. ಪ್ರೇತ ಚೇಷ್ಟೆಗಳು ಅನ್ನುವಂಥದ್ದು ಅದೆಲ್ಲ ಹೇಗೆ ಅಂತ ಕೇಳಿದ್ರೆ ಈ ಪ್ರೇತ ಚೇಷ್ಟೆ ಉಂಟಾಗುವಂಥದ್ದೇ ಈ ತುಂಬಾ ಹಿಂಸೆ ಪಟ್ಟು ಹೋದಂಥದ್ದು, ತುಂಬಾ ಇಷ್ಟದವರನ್ನ ತೊಂದರೆ ಕೊಡುವಂಥದ್ದು, ಇವೆಲ್ಲ ಈ ಪ್ರೇತ ಚೇಷ್ಟೆಗಳು ಅಂತ ಹೇಳಿ ಆಗ್ತದೆ. ಯಾವಾಗ ನಾವು ಆಗ್ಲೇ ನೆನ್ನೆ ಎಪಿಸೋಡ್ನ ಮೊನ್ನೆಯಲ್ಲೇನೋ ಹೇಳಿದ್ವಿ, ಯಾವಾಗ ಮನೆಯಲ್ಲಿ ದೇವರ ಆವಾಸ ಸ್ಥಾನ ಅನ್ನುವಂಥದ್ದು ಕಮ್ಮಿ ಆಗ್ತದೆ ಆಗ ಬೇರೆ ಎಲ್ಲ ಶಕ್ತಿಗಳು ಸಮೇತ ನಮಗೆ ತೊಂದರೆಯನ್ನ ಕೊಡ್ತದೆ. ನಂದು ಒಂದ್ ಕರ್ಲಿ ಬೀಳುವವನಿಗೆ ನಂದು ಒಂದು ಏಟಿರ್ಲಿ ಅಂತ ಹೇಳಿ ಹೊಡೆದೋಗ್ತಾರಲ್ಲ ಹೋಗುವವರೆಲ್ಲ, ಹಾಗೆ ಯಾವಾಗ ನಮ್ಮ ದೇವತಾನುಗ್ರಹ ಅನ್ನುವಂಥದ್ದು ನೀವು ಹೇಗೂ ಬಳಸ್ಕೊಳ್ಬಹುದು. ಈಗ ವಾಷಿಂಗ್ ಮಿಷಿನಿಗೆ ಹಾಕಿದ್ರೆ ಆ ವಾಷಿಂಗ್ ಮಿಷಿನ್ ತಿರುಗ್ತದೆ, ಲೈಟಿಗೆ ಹಾಕಿದ್ರೆ ಲೈಟ್ ಉರಿತದೆ, ಅದೇ ಗಾಡಿಗೆ ಹಾಕಿದ್ರೆ ಗಾಡಿ ಓಡ್ತದೆ. ಇಲ್ಲ ಅಂತ ಹೇಳಿದ್ರೆ ಮೊಬೈಲಿಗೆ ಹಾಕಿದ್ರೆ ಮೊಬೈಲ್ ವರ್ಕ್ ಆಗ್ತದೆ. ಆದ್ರೆ ಶಕ್ತಿ ಅನ್ನುವಂಥದ್ದು ಯಾವತ್ತೂ ಬದಲಾವಣೆ, ಕರೆಂಟ್ ಏನಾದ್ರು ಬದಲಾವಣೆ ಆಗಿದೆ, ಇವತ್ತು ಕರೆಂಟ್ ಅಂತ ಇದ್ಬಿಟ್ಟು ನಾಳೆ ಅದರ ರೂಪಧಾರಣೆ ಬೇರೆ ಮಾಡಲಿಲ್ಲ, ಅದನ್ನ ನಾವು ಎಲ್ಲಾ ರೀತಿಯಾಗೂ ಬಳಸ್ಕೊಳ್ಬಹುದು. ಅದೇ ರೀತಿಯಾಗಿ ಪಿತೃಗಳು ಹಾಗೆ ಅವರು ತೊಂದರೆಯನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು ಅಂತಾದ್ರೆ ಎಲ್ಲ ರೀತಿಯಾಗೂ ತೊಂದರೆ ಕೊಡ್ತಾರೆ. ಹಾಗಾಗಿ ವಿವಾಹಕ್ಕೂ ಪ್ರತಿಬಂಧಕ ಆಗ್ತದೆ, ಆರೋಗ್ಯದಲ್ಲೂ ತೊಂದರೆ ಆಗ್ತದೆ, ಇರುವಂತ ಮನೆಯಲ್ಲೂ ನೆಮ್ಮದಿಕರವಾಗಿರ್ತಕ್ಕಂಥ ಜೀವನ ಇರುವುದಿಲ್ಲ. ಪಿತೃಗಳು ಯಾವುದನ್ನ ಹೇಗೆ ಬೇಕಾದ್ರೂ ಅನುಗ್ರಹ ಮಾಡ್ಬೋದು, ಯಾರು ಹೇಗೆ ಬೇಕಾದ್ರೂ ಅದನ್ನ ಕೆಳಗಡೆ ಬೀಳಿಸುವಂತ ಶಕ್ತಿ ಅನ್ನುವಂಥದ್ದು ಪಿತೃಗಳಿಗೆ ಇದೆ. ಹಾಗಾಗಿ ಪಿತೃ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ಸಮೇತ ಸರ್ವಕಾಲದಲ್ಲೂ ಸಮೇತ ಅದು ನಿಲ್ಲಿಸುವಂಥದ್ದು ತಪ್ಪು ಅಂತ ಹೇಳಿ ಇಲ್ಲಿ ಗಮನಿಸಬೇಕು. ಗುರುಜಿ, ಸಾಕಷ್ಟು ವಿಚಾರಗಳನ್ನ ಈ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಒಬ್ಬ ವ್ಯಕ್ತಿ ಸತ್ತ ನಂತರದಲ್ಲಿ ಅಂದ್ರೆ ಆ ಒಂದು ದಿನದಿಂದ 11 ದಿನಗಳ ಕಾಲ ಸೂತಕ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಯಾಕಾಗಿ ಈ ಪರಿ ಬಂತು, ಈ ಕುರಿತು ತಿಳಿಸ್ತಾ ಏನು ಅಂತ ಕೇಳಿದ್ರೆ ಹೇಳಿದ್ನಲ್ಲ, ಮುಂಚೆ ದೇವರ ಕೆಲಸ ಮದುವೆಯೆಲ್ಲ ಎಷ್ಟು ವರ್ಷ, ಒಂದು 35 ವರ್ಷ ಅಥವಾ 40 ವರ್ಷ 50 ವರ್ಷದ ಹಿಂದೆ ಹೋದ್ರಿ ಅಂತ ಆದ್ರೆ ಒಂದು ಮದುವೆ 1 ವಾರ ನಡೀತಾ ಇತ್ತು. ಈಗಿನ ಕಾಲದಲ್ಲಿ ಬೆಳಗ್ಗೆ ರಾತ್ರಿ ಕಂಕಣ ಕಟ್ಟೋದು, ಬೆಳಗ್ಗೆ ತಾಳಿ ಕಟ್ಟು ಹುಡುಗಿನ ಕರ್ಕೊಂಡು ಹೋಗೋದು. ಹಾಗೆ ಈ ಒಂದು ಪಿತೃಗಳ ಕೆಲಸ ಅನ್ನುವಂಥದ್ದು 1 ವರ್ಷಗಳ ಕಾಲ ಇದನ್ನ ನಾವು ಸೂತಕಾಚರಣೆ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ 11 ದಿನವಾದ್ರೂ ಆಚರಣೆ ಮಾಡಿ ಅಂತ ಹೇಳಿರೋದು. ಆಕ್ಚುಲಿ ಇರುವಂಥದ್ದು 1 ವರ್ಷಗಳ ಕಾಲ. ಅದಕ್ಕೊಂದು ದೊಡ್ಡ ಕತೆ ಉಂಟು. ಏನಂತ ಕೇಳಿದ್ರೆ ಯಮರಾಜರವ್ರನ್ನೆಲ್ಲ ಕರ್ಕೊಂಡೋಗಿ ಮೇಲ್ಗಡೆ ಯಮನ ಹತ್ರ, ಸತ್ತ ತಕ್ಷಣ ಯಮನ ಹತ್ರ ಕರ್ಕೊಂಡೋಗಿ ಇವನೇನ ಹೌದಾ ಅಲ್ವಾ ಅಂತ ಕನ್ಫರ್ಮೇಶನ್ ಮಾಡ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡು ಬಂದು ಪುನಃ ಯಮ
ಯಮಪುರಿಗೆ ಹೋಗುವಂತ ಸಂದರ್ಭದಲ್ಲಿ 1 ವರ್ಷ ಆಗ್ತದೆ. ಅದಕ್ಕೆ ಈ ಸೂತಕಾಚರಣೆಗಳನ್ನ ದುಃಖ ತಪ್ತರಾಗಿರ್ಬೇಕು, ಅವರು ಹೋದಂತ ದುಃಖದಲ್ಲಿ ನಾವಿರ್ಬೇಕನ್ನುವಂತ ದೃಷ್ಟಿಯಿಂದ 1 ವರ್ಷ ಹೇಳಿದ್ರು. ಈಗ ಹೋಗ್ತಾ ಹೋಗ್ತಾ 11 ದಿನಕ್ಕೆ ಬಂದಿದೆ. ಹಾಗಾಗಿ ಅದನ್ನ ಯಾವಾಗ ನಾವು ಅದನ್ನೆಲ್ಲ ಬಿಡ್ತಾ ಹೋಗ್ತೇವೆ, ನಾವು ರೆಡಿ ಇರ್ಬೇಕು ಅನುಭವಿಸ್ಲಿಕ್ಕೆ. ಅದರಿಂದ ಏನೋ ಒಂದು ತೊಂದರೆಗಳು ಉಂಟಾಗ್ತದೆ ಮುಂದೆ. ಈಗ ನೋಡಿ, ಈಗ ನಾಡ್ದೆಲ್ಲ ಬದಲಾವಣೆ ಆಗ್ತದೆ, ಒಂದು ಸ್ಥಿತಿಗತಿಗಳೆಲ್ಲ ಈ ಗ್ರಹಗಳ ದೋಷ ಅನ್ನುವಂಥದ್ದು ಬದಲಾವಣೆ ಆಗ್ತದೆ. ಹಾಗೆ ಸುಮ್ಮನೆ ನೋಡುವಾಗ ಚಿಂತನೆ ಮಾಡುವುದಾದ್ರೂ ಸಮೇತ ಹೇಗೆ ಬದಲಾವಣೆ, ಇದು ತೊಂದರೆ ಕೊಡುವಂಥದ್ದು ಪಿತೃಗಳದ್ದು ಹೇಗೆ ಅಂತ ಕೇಳಿದ್ರೆ, ನವೆಂಬರ್ ತಿಂಗಳಿನಲ್ಲಿ ಈ ರಾಜ್ಯದ ರಾಜಕೀಯ ಭವಿಷ್ಯ ಅನ್ನುವಂಥದ್ದು ಎಲ್ಲವೂ ಸಮೇತ ಅಲ್ಲೋಲ ಕಲ್ಲೋಲ ಆಗುವಂಥ ಲಕ್ಷಣಗಳು ತತ್ಕಾಲ ಲಗ್ನದಲ್ಲಿ ಚಿಂತನೆ ಮಾಡುವಾಗ ಅದು ಏನೂ ಆಗ್ಬೋದು ಆ ಸಂದರ್ಭಗಳಲ್ಲಿ. ಹಾಗೆ ಈ ಪಿತೃದೋಷಗಳು ಅನ್ನುವಂಥದ್ದು ಹಾಗೆ ಏನು ಬೇಕಾದರೂ ತೊಂದರೆಗಳನ್ನ ಕೊಡಬಹುದು ಅಂತ ಹೇಳಿ ತಿಳಿಸ್ತೇವೆ. ಸರಿ ಗುರುಜಿ, ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಪಿತೃಶಾಪದ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತೃಶಾಪ ಅಂದ್ರೆ ಏನು, ಪಿತೃದೋಷದಿಂದಾಗಿ ಏನೆಲ್ಲ ಸಮಸ್ಯೆಗಳು ತೊಂದರೆಗಳು ಎದುರಾಗುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.